दर्शन प्रभुपाद 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 जय गुरुदेव 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 श्री हरिनाम संकीर्तन की जय। जगत गुरु श्री प्रभुपाद की जय। अनंत कोटि वैष्णव वृंद की जय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं दैवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया भगवतीरुत्तमश्लोके भक्तिर्भवति नैष्टिकी। कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। ಹರೇ ಕೃಷ್ಣ. ಇವತ್ತು ನಾವು ಓದ್ತಾ ಇದ್ದೀವಿ ಭಾಗವತ 1ನೇ ಸ್ಕಂದ 17ನೇ ಅಧ್ಯಾಯ 31ನೇ ಶ್ಲೋಕ. ರಾಜ ಉವಾಚ ನತೆ ಗುಡಾಕೇಶ ಯಶೋಧರಾಣಾಂ ಬದ್ಧಾಂಜಲೈರ್ವೈರ್ಭಯಸ್ಮಸ್ತಿ ಕಿಂಚಿತ್ नावर्तितव्यं भवता कथंचन क्षेत्रे मदीये त्वमधर्मबन्धुः। राजा उवाच ते गुडाकेश यशोधराणाम् बद्धांजलैर्वैभयमस्ति किंचित् नावर्तितव्यं भवता कथंचन क्षेत्रे मदीये त्वमधर्मबन्धुः। राजा उवाच ते गुडाकेश यशोधराणाम् बद्धांजलैर्वैर्भयमस्ति किंचित् नावर्तितव्यं भवता कथंचन क्षेत्रे मदीये त्वमधर्मबन्धुः। ಯಾರಾದ್ರೂ ಉಚ್ಚರಿಸ್ತೀರಾ?
मदीयो स्वधर्म बंधु क्षेत्रे मदीये नते गुडाकेश यशोधराणां बद्धाञ्जले वै भयमस्ति नवर्तितव्यं भवता कथञ्चन क्षेत्रे मदीये त्वमधर्मबन्धुः क्षेत्रे मदीये त्वमधर्मबन्धुः ಯಾರಾದರೂ नते गुडाकेश यशोधराणां बद्धाञ्जले वयमस्ति किञ्चित् नवर्तितव्यं भवता कथञ्चन क्षेत्रे मदीये त्वमधर्मबन्धुः क्षेत्रे मदीये त्वमधर्मबन्धुः ಹರೇ ಕೃಷ್ಣ. ಶಬ್ದಾರ್ಥಗಳು. ರಾಜ ಉವಾಚ, ರಾಜನು ಹೇಳಿದನು, ನ ಇಲ್ಲ ತೇ ನಿನಗೆ ಗುಡಾಕೇಶ ಅರ್ಜುನನ ಯಶಃಧರಾಣಂ ಯಶಸ್ಸಿನ ಪರಂಪರೆಯವರಾದ ನಮಗೆ ಬದ್ಧಾಂಜಲಿ ಜೋಡಿಸಿದ ಕೈಗಳುಳ್ಳ ವೈ ನಿಶ್ಚಿತವಾಗಿ ಭಯಂ ಭೀತಿಯು ಅಸ್ತಿ ಇರುತ್ತದೆ ಕಿಂಚಿತ್ ಸ್ವಲ್ಪವಾದರೂ ನ ವರ್ತಿತವ್ಯಂ ಇರಲು ಅವಕಾಶವಾಗಬಾರದು ಭವತಾ ನಿನ್ನಿಂದ ಕಥಂಚನ ಸರ್ವದಾ ಕ್ಷೇತ್ರೇ ಭೂಮಿಯಲ್ಲಿ ಮದೀಯೇ ನನ್ನ ತ್ವಂ ನೀನು ಅಧರ್ಮ ಬಂಧು ಅಧರ್ಮದ ಮಿತ್ರನು. ಅನುವಾದ ಮತ್ತೆ ತಾತ್ಪರ್ಯ ಶ್ರೀಲ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀ ಪ್ರಭುಪಾದವರಿಂದ. ಶ್ರೀ ಪ್ರಭುಪಾದ ಕೀ ಜಯ. ರಾಜನು ಹೀಗೆಂದನು, ನಾವು ಅರ್ಜುನನ ಕೀರ್ತಿಯ ಉತ್ತರದಾಯಿಗಳಾಗಿದ್ದೇವೆ. ಆದ್ದರಿಂದ ನೀನು ಕೈ ಮುಗಿದು ಶರಣಾಗತನಾದ್ದರಿಂದ ನಿನ್ನ ಜೀವಕ್ಕಾಗಿ ಹೆದರಬೇಕಾಗಿಲ್ಲ. ಆದರೆ ನೀನು ಅಧರ್ಮ ಬಂಧುವಾಗಿರುವುದರಿಂದ ನನ್ನ ರಾಜ್ಯದಲ್ಲಿ ಉಳಿದಿರಲು ಸಾಧ್ಯವಿಲ್ಲ. ಭಾವಾರ್ಥ: ಎಲ್ಲ ಬಗೆಯ ಅಧರ್ಮಾಚರಣೆಗಳ ಮಿತ್ರನಾದ ಕಲಿಪುರುಷನು ಬಂದು ಮರೆ ಹೊಕ್ಕರೆ ಅವನನ್ನು ಕ್ಷಮಿಸಬಹುದು. ಆದರೆ ಎಂತಹ ಪರಿಸ್ಥಿತಿಯಲ್ಲಿಯೂ ಅವನು ಕಲ್ಯಾಣ ರಾಜ್ಯದ ಯಾವ ಭಾಗದಲ್ಲಿಯೂ ಒಬ್ಬ ಪ್ರಜೆಯಾಗಿ ಬಾಳಲು ಅವಕಾಶ ದೊರಕದು. ಪಾಂಡವರು ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನಿಂದ ನಿಯುಕ್ತರಾದ ಪ್ರತಿನಿಧಿಗಳಾದವರು. ಶ್ರೀಕೃಷ್ಣನು ವಾಸ್ತವಿಕವಾಗಿ ಕುರುಕ್ಷೇತ್ರ ಮಹಾಯುದ್ಧವನ್ನು ಏರ್ಪಡಿಸಿದ್ದದ್ದು ಯಾವುದೇ ವೈಯಕ್ತಿಕ ಅಪೇಕ್ಷಕ್ಕಾಗಿ ಅಲ್ಲ. ಮಹಾರಾಜ ಯುಧಿಷ್ಠಿರನಂತಹ ಆದರ್ಶ ರಾಜನು ಮತ್ತು ಅವನ ವಂಶಜರಾದ ಪರೀಕ್ಷಿತ ಮಹಾರಾಜನ ಹಾಗಿರುವವರು ಲೋಕವನ್ನು ಆಳಬೇಕೆಂದು ಕೃಷ್ಣನ ಇಚ್ಛೆಯಾಗಿತ್ತು. ಆದ್ದರಿಂದ ಹೊಣೆಗಾರಿಕೆಯುಳ್ಳ ಪರೀಕ್ಷಿತನಂತಹ ರಾಜನು ಅಧರ್ಮದ ಮಿತ್ರನಾದ ಕಲಿಯನ್ನು ತನ್ನ ಸಾಮ್ರಾಜ್ಯದಲ್ಲಿ ಸಂವರ್ಧಿಸಲು ಬಿಡಲಾರನು. ಅವನಿಗೆ ಅವಕಾಶವಿದ್ದರೆ ಪಾಂಡವರ ಯಶಸ್ಸಿಗೆ ಕಳಂಕ ತಟ್ಟುವುದನ್ನು ಅರಿತಿದ್ದನು. ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಕಿತ್ತೊಗೆಯುವ ವಿಧಾನ ಅದೇ ಹೊರತು ಬೇರೆ ಇಲ್ಲ. ಅಧರ್ಮದ ಮಾರ್ಗದಲ್ಲಿ ಮಿತ್ರರನ್ನು ರಾಜ್ಯದಿಂದ ಹೊರಗೆ ದಬ್ಬಬೇಕು. ಅದರಿಂದ ಭ್ರಷ್ಟಾಚಾರ ನಿವಾರಣೆ ಆಗುವುದು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಃ ಪದಕಮಲಂ
श्रीगुरून् वैष्णवांश्च श्रीरूपं साग्रजातां सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादा सहगण ललिता श्रीविशाखान्वितांश्च नमः ओम विष्णुपादाय कृष्णप्रेष्ठाय भूतले श्रीमते भक्तिवेदांत स्वामी इति नामिने नमस्ते सारस्वती देवे गौरवाणी प्रचारिणे निर्विशेष शून्यवादि पाश्चात्य देशतारिणे नमो महावदन्याय कृष्ण प्रेम प्रदायते कृष्णाय कृष्ण चैतन्य नामने गौरत्विषे नमः हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरून् दीनतारिणं परमानन्दमाधवं श्रीचैतन्य ईश्वरं श्रीगुरून् दीनतारिणम्। हरे कृष्ण ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇವತ್ತಿನ ಶ್ರೀಮದ್ ಭಾಗವತ ಕಾರ್ಯಕ್ರಮದಲ್ಲಿ ನಾವು ಇವತ್ತು 1ನೆಯ ಸ್ಕಂದ 17ನೆಯ ಅಧ್ಯಾಯ 31ನೆಯ ಶ್ಲೋಕದಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಈ ಒಂದು ಅಧ್ಯಾಯದ ಹೆಸರು ಕಲಿಗೆ ದಂಡನೆ ಮತ್ತು ಬಹುಮಾನ. ಸೊ ಇದರಲ್ಲಿ ನಾವು ನೀವೆಲ್ಲ ಹಿಂದಿನ ವಾರಗಳಲ್ಲಿ ಚರ್ಚೆ ಮಾಡಿರಬಹುದು ಹೇಗೆ ಕಲಿ ಪುರುಷ ಶ್ರೀ ಶ್ರೀ ರಾಧಾ ಮಾಧವ್ ಜಗನ್ನಾಥ್ ಬಲದೇವ್ ಸುಪುತ್ರ ಮಹಾರಾಣಿ ಶ್ರೀ ಪ್ರಭುಪಾದ ಕಿ ಜಯ. ಕಲಿ ಹೇಗೆ ಪರೀಕ್ಷಿತ ರಾಜನ ರಾಜ್ಯದಲ್ಲಿ ಹೇಗೆ ಪ್ರವೇಶ ಮಾಡಿದ್ದು ಅಂತ ನಾವು ಹಿಂದಿನ ಅಧ್ಯಾಯದಿಂದಲೇ ನೋಡ್ಕೊಂಡು ಬರ್ತಾ ಇದ್ದೀವಿ ನಾವು. ಸೊ ಇವಾಗ ಈ ಒಂದು ಪ್ರಸಂಗದಲ್ಲಿ ಪರೀಕ್ಷಿತ ರಾಜ ಅವನ ರಾಜ್ಯದಲ್ಲಿ ಸುತ್ತಿ ಎಲ್ಲ ಸರಿಗೆ ನಡೀತಾ ಇದೆಯಾ ಅಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ರಾಜನ ಒಂದು ಕರ್ತವ್ಯ ಅದು. ಬರೀ ಅರಮನೆಯಲ್ಲಿ ಕೂತ್ಕೊಂಡು ಬೇರೆಯವರಿಂದ ಕೆಲಸ ಮಾಡೋದಲ್ಲ. ರಾಜ ಸ್ವತಃ ಅವನ ರಾಜ್ಯದಲ್ಲಿ ಈ ತರ ತಿರುಗಾಡಿ ಎಲ್ಲ ಸರಿ ನಡೀತಾ ಇದೆ, ಧರ್ಮದ ಪ್ರಕಾರ ಎಲ್ಲವೂ ನಡೀತಾ ಇದೆಯಾ ಅಂತ ನೋಡೋದು ಅವನ ಕರ್ತವ್ಯ. ಸೊ ಈ ರೀತಿಯಲ್ಲಿ ಪರೀಕ್ಷಿತ ರಾಜ ಈ ತರ ಹೋಗ್ತಾ ಇದ್ದಾಗ ಏನಾಗುತ್ತೆ, ಒಂದು ಜಾಗದಲ್ಲಿ ಈ ಒಬ್ಬ ರಾಜನ ವೇಷ ಹಾಕಿದ್ದಂತ ಒಬ್ಬ ಶೂದ್ರ ಅವನು ಈ ತರ ಧರ್ಮ ಮತ್ತೆ ಧರ್ಮದ ಮೇಲೆ ಆಕ್ರಮಣ ಮಾಡ್ತಾ ಇದ್ದ. ಹೇಗೆ ಆ ಒಂದು ಎತ್ತಿನ 3 ಕಾಲನ್ನು ಹೊಡೆದು ಒಂದು ಕಾಲಲ್ಲಿ ಕುಂಟುತ್ತಾ ಇತ್ತಂತೆ. ಮತ್ತೆ ಅದ್ರ ಜೊತೆಗೆ ಹಸು ಕೂಡ ಬಹಳ ಒಂದು ಕಠಿಣ ಪರಿಸ್ಥಿತಿಯಲ್ಲಿದ್ದನ್ನು ನೋಡಿ ಪರೀಕ್ಷಿತ ರಾಜ ಕೇಳ್ತಾನೆ, ನೀನು ಯಾರು ನೀನು ಅಂತ. ಯಾರನ್ನ? ಆ ಶೂದ್ರ ವ್ಯಕ್ತಿಯನ್ನ. ಆಗ ಅವನು ಹೇಳ್ತಾನೆ, ನಾನು ಯಾರು ಅಂತ ಹೇಳಕ್ಕೆ ಮುಂಚೆ ಪರೀಕ್ಷಿತನಿಗೆ ಅರ್ಥ ಆಗತ್ತೆ ಇವನೇ ಈ ತರ ಒಂದು ಪರಿಸ್ಥಿತಿಯಲ್ಲಿ ತಂದಿರೋದು ಈ ಒಂದು ಹಸುವನ್ನು ಅಂತ. ಅವಾಗ ಪರೀಕ್ಷಿತ ರಾಜ ತಕ್ಷಣ ಅವನ ಕತ್ತಿಯನ್ನು ತಗೊಂಡು ಅವನ ತಲೆಯನ್ನು ಕಡಿಲಿಕ್ಕೆ ತಯಾರಾದಾಗ ಕಲಿಪುರುಷ ಏನ್ ಮಾಡ್ತಾನೆ, ತಕ್ಷಣ ಅವನು ಕೈ ಮುಗಿದು ಬದ್ಧಾಂಜಲಿ ಅಂತ ಇಲ್ಲಿ ನಾವು ಶಬ್ದ ಪ್ರಯೋಗ ಮಾಡಿದ್ದಾರೆ ಈ ಒಂದು ಶ್ಲೋಕದಲ್ಲಿ. 2 ಕೈ ಮುಗಿದು ಈ ತರ ಬೇಡ್ತಾನೆ, ನನ್ನ ಕ್ಷಮಿಸಿ. ಯಾಕಂದ್ರೆ ಅವ್ನಿಗೆ ಅರ್ಥ ಆಗತ್ತೆ ಇವಾಗ ನನ್ನ ಜೀವ ಹೋಗ್ಲಿಕ್ಕೆ ಸಮಯ ಬಂದಿದೆ ಅಂತ. ಸೊ ಅವಾಗ ಪರೀಕ್ಷಿತ ರಾಜ ಏನ್ ಮಾಡ್ತಾನೆ ಅಂತ ಈ ಒಂದು ಶ್ಲೋಕದಲ್ಲಿ ಸುಂದರವಾಗಿ ನಾವು ನೋಡಿದ್ವಿ. 31ನೇ ಶ್ಲೋಕದಲ್ಲಿ ಪರೀಕ್ಷಿತ ರಾಜ ಏನ್ ಮಾಡ್ತಾನೆ ಇಲ್ಲಿ, ಅವನು ಹೇಳ್ತಾನೆ, ಫಸ್ಟ್ ಅವನ ಹಿರಿಯರ ಒಂದು ಮಹಿಮೆಯನ್ನು ಅವನು ನೆನಪಿಸ್ಕೊತಾನೆ.
ಯಾರು ಪರೀಕ್ಷಿತ್ ರಾಜನ ಹಿರಿಯರು ಯಾರು? ಅರ್ಜುನ. ಪರೀಕ್ಷಿತ್ ರಾಜನ ತಂದೆ ಯಾರು? ಅಭಿಮನ್ಯು. ಅಭಿಮನ್ಯು ಉತ್ತರ, ನಿಮ್ಗೆಲ್ಲ ಗೊತ್ತಿದೆ ಆ ಕಥೆ. ಹೇಗೆ ಉತ್ತರೆಯ ಗರ್ಭದಲ್ಲಿ ಪರೀಕ್ಷಿತ ಇದ್ದಾಗ ಬ್ರಹ್ಮಾಸ್ತ್ರವನ್ನು ಬಿಟ್ಟ ಅಶ್ವತ್ಥಾಮ, ಅವಾಗ ಕೃಷ್ಣ ಅವನನ್ನು ಸ್ವತಃ ರಕ್ಷಿಸ್ತಾನೆ. ಸೊ ಅಂತಹ ಪರೀಕ್ಷಿತ ಅಂತ ಪರೀಕ್ಷೆ ಮಾಡುವವನು, ಯಾವಾಗ್ಲೂ ಪರೀಕ್ಷೆ ಮಾಡ್ತಾ ಇದ್ದ. ಎಲ್ಲಿ ಹೋದ್ರೂ ಕೂಡ ಎಲ್ಲಿದ್ದಾನೆ ಅವನು, ನಾನು ಗರ್ಭದಲ್ಲಿ ಕಂಡಂತ ಆ ಒಂದು ಪರಮ ಪುರುಷ ಭಗವಂತ ಎಲ್ಲಿದ್ದಾನೆ ಅವನು ಅಂತ. ಸೊ ಎಲ್ಲೆಲ್ಲಿ ನೋಡಿದ್ರು ಅವನು ಪರೀಕ್ಷೆ ಮಾಡ್ತಾ ಇದ್ದಂತೆ. ಸೊ ಈ ರೀತಿಯಲ್ಲಿ ಪರೀಕ್ಷಿತ ರಾಜ ಬಹಳ ಅಂದ್ರೆ ಅವನ ಹಿರಿಯರಾದ ಅಭಿಮನ್ಯು, ಅರ್ಜುನ, ಅಂತಹ ಒಂದು ಬಹಳ ಏನು ಹೇಳೋದು, ಒಂದು ಗೌರವವುಳ್ಳ ಒಂದು ಪರಂಪರೆಯಲ್ಲಿ ಬಂದಂತ ಅರ್ಜುನ, ಪರೀಕ್ಷಿತ ಅದನ್ನು ನೆನಪಿಸ್ಕೊಂಡು ಇವಾಗ ಅದರ ಪ್ರಕಾರ ನಾನು ಏನ್ ಮಾಡ್ತೀನೋ ಅದರ ಪ್ರಕಾರ ಮಾಡಬೇಕು ಅಂತ. ನೋಡಿ, ಯಾವುದೇ ರಾಜ ಆಗ್ಲಿ ಅವನು ಸ್ವತಃ ಸ್ವತಂತ್ರವಾಗಿ ಮಾಡುವಂತ ಕೆಲಸ ಅಲ್ಲ. ಆ ಒಂದು ಹಿರಿಯರ ಆಶೀರ್ವಾದದಿಂದ, ಗುರುಗಳ ಹಿರಿಯರ ಆಶೀರ್ವಾದದಿಂದ ನಾನು ಮುಂದುವರಿತೀನಿ. ಅವರು ಕೊಟ್ಟಿದ್ದ ಶಕ್ತಿಯನ್ನು ನಾನು ಪ್ರದರ್ಶನ ಮಾಡಬೇಕು, ನನ್ನ ಶಕ್ತಿ ಅಲ್ಲ ಅದು. ಈಗಿನ ಕಾಲದ ರಾಜರು ಅವ್ರು ಅನ್ಕೋತಾರೆ ನಾವು ಸ್ವತಂತ್ರರು, ಒಂದ್ಸಲಿ ವೋಟ್ ಹಾಕ್ಬಿಟ್ರೆ ಜನ ನಾನು ಏನ್ ಬೇಕಾದ್ರೂ ಮಾಡಬಹುದು ಅಂತ ಒಂದು ತಿಳುವಳಿಕೆ ಇರುತ್ತೆ. ಇಲ್ಲ ಅಂದ್ರೂ ಕೂಡ ಜನತಾ ಜನಾರ್ದನ ಅಂತ ಹೇಳ್ತಾರೆ ಹೊರತು ಭಗವಂತನನ್ನು ತರೋದಿಲ್ಲ. ಎಲ್ಲವೂ ಜನತಾ ಮೇಲೆ ಹಾಕ್ಬಿಡ್ತಾರೆ. ಆದ್ರೆ ಆಕ್ಚುಲಿ ಇಲ್ಲಿ ಪರೀಕ್ಷಿತ ರಾಜ ತೋರಿಸ್ಕೊಡ್ತಾ ಇದ್ದಾನೆ, ಹೇಗೆ ಪರಂಪರೆಯಲ್ಲಿ ಬಂದಂತಹ ಈ ಒಂದು ಆಡಳಿತ ಮಾಡುವಂತಹ ಒಂದು ಹೇಗೆ ಮಾಡಬೇಕು ಅನ್ನೋದು ನಾವು ಪರಂಪರೆಯಲ್ಲಿ ತಿಳ್ಕೊಳ್ಬೇಕು. ಆ ಪರಂಪರೆಯಲ್ಲಿ ಶ್ರೀಕೃಷ್ಣನು ಬಂದಿದ್ದ. ಶ್ರೀಕೃಷ್ಣನೇ ಬಂದು ಪಾಂಡವರ ಜೊತೆ ಕಾಲ ಕಳೆದು ಹೇಗಾದ್ರೂ ಮಾಡಿ ಅವರೇ ರಾಜರಾಗಬೇಕು ಅಂತ ಇಲ್ಲಿ ನಾವು ನೋಡಿದ್ವಿ. ಪ್ರಭುಪಾದವರು ಭಾವಾರ್ಥದಲ್ಲಿ ಬರೆದಿದ್ದಾರೆ. ಶ್ರೀಕೃಷ್ಣನಿಗೆ ಒಂದೇ ಉದ್ದೇಶ ಆಯಿತು, ಹೇಗಾದ್ರೂ ಮಾಡಿ ಯುಧಿಷ್ಠಿರ ಮತ್ತೆ ಪಾಂಡವರು ರಾಜಭಾರ ಮಾಡಬೇಕು ಅಂತ. ಬೇರೆ ಯಾವ ಕಾರಣ ಇರಲಿಲ್ಲ ಭಗವಂತನಿಗೆ. ಸೊ ಆ ಪರಂಪರೆಯಲ್ಲಿ ಕಲಿತಂತಹ ಒಂದು ಶಿಕ್ಷೆಯನ್ನು ಪರೀಕ್ಷಿತ ರಾಜ ಇಲ್ಲಿ ಪ್ರದರ್ಶನೆ ಮಾಡ್ತಾ ಇದ್ದಾನೆ. ಹೇಗೆ ಯಾರಾದ್ರೂ ಶರಣಾಗತರಾದ್ರೆ ಅವರನ್ನು ನಾವು ಕ್ಷಮಿಸ್ಬೇಕು, ಎಷ್ಟೇ ಕೆಟ್ಟವರಾಗಿರ್ಲಿ ಅವರು. ಇಲ್ಲಿ ಕಲಿ, ಸಾಕ್ಷಾತ್ ಕಲಿಯೇ ಬಂದಿದ್ದಾನೆ. ಅವನು ಮುಂದೆ ಬರುವಂತಹ ಕಲಿಯುಗದ ಒಂದು ಸಾಕ್ಷಿ ಅವನು. ಅಂತಹ ಕಲಿ ಆಗಿನ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಇಂತಹ ಮನುಷ್ಯನನ್ನು ನೋಡೋದು ಬಹಳ ದುರ್ಲಭ ಆಗಿತ್ತು. ಯಾಕಂದ್ರೆ ಪರೀಕ್ಷಿತ ರಾಜನ ರಾಜ್ಯದಲ್ಲಿ ಎಲ್ಲರೂ ಪುಣ್ಯವಂತರಾಗಿದ್ದರು. ಯಾರು ಈ ಒಂದು ವ್ಯಭಿಚಾರ ಅಥವಾ 4 ನಿಯಮಗಳು, ಮಾಂಸಾಹಾರ, ನಿಮಗೆಲ್ಲ ಗೊತ್ತಿದೆ 4 ನಿಯಮಗಳೇನು ಅಂತ. ಮಾಂಸಾಹಾರ ಮಾಡೋದು 4 ನಿಯಮಗಳ ಅಂದ್ರೆ ವಿರುದ್ಧ ಯಾರು ಹೋಗ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ. ಸೊ ಆ ಪ್ರಸಂಗದಲ್ಲಿ ಪರೀಕ್ಷಿತರ ಅಂದ್ರೆ ಈ ಕಲಿ ಬಂದದ್ದು, ಕಲಿಯನ್ನು ಕಂಡದ್ದೇ ಆಶ್ಚರ್ಯದ ಮಾತು. ಪರೀಕ್ಷಿತರಾದ ಹೇಳ್ತಾನೆ ಕೂಡ, ನನ್ನ ರಾಜ್ಯದಲ್ಲಿ ನಿನ್ನಂತವನನ್ನು ನೋಡೋದು ಆಶ್ಚರ್ಯ. ಆದ್ರೆ ಪರೀಕ್ಷಿತನಿಗೆ ಗೊತ್ತಿತ್ತು ಕಲಿಯುಗದ ಪ್ರವೇಶ ಆಗ್ಲಿಕ್ಕಿದೆ ಇವಾಗ, ಅದರಿಂದ ಪರೀಕ್ಷಿತನಿಗೆ ತಿಳಿದಿತ್ತು. ಸೊ ಈ ರೀತಿಯಲ್ಲಿ ಈ ಕಲಿ ಬೇಡದಾಗ ಕೈ ಮುಗಿದು ಪರೀಕ್ಷಿತ ರಾಜ ಅವನನ್ನು ಕ್ಷಮಿಸ್ತಾನೆ. ಆದ್ರೆ ಯಾಕೆ ಕ್ಷಮಿಸಿದ್ದು? ನನಗೆ ಅಂದ್ರೆ ಕ್ಷಮಿಸುವ ಶಕ್ತಿ ಇದೆ ಅಂತಲ್ಲ, ನನ್ನ ಹಿರಿಯರಾದ ಅರ್ಜುನನ ಪರಂಪರೆಯಲ್ಲಿ ನಾನು ಈ ತರ ನಿನಗೆ ಕ್ಷಮಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಕ್ಷತ್ರಿಯರ ಒಂದು ಏನ್ ಹೇಳೋದು ಧರ್ಮ ಅದು. ಏನಂತ, ಯಾರಾದ್ರೂ ಈ ತರ ಕ್ಷಮೆ ಕೇಳಿದ್ರೆ ಅವರನ್ನು ನಾವು ಕ್ಷಮಿಸಲೇಬೇಕು. ಸೊ ಈ ರೀತಿಯಲ್ಲಿ ಕ್ಷಮಿಸಿದ ಮೇಲೆ ಪರೀಕ್ಷಿತ ರಾಜ ಹೇಳ್ತಾನೆ, ಕ್ಷಮಿಸ್ತಾ ಇದ್ದೀನಿ, ಆದ್ರೆ ನೀನು ಅಧರ್ಮದ ಸ್ವರೂಪ ಆದ ಕಾರಣ, ನೋಡಿ ಲಾಸ್ಟ್ ಒಂದು ಶಬ್ದ ಇದೆ ಇಲ್ಲಿ, ಅಧರ್ಮ ಬಂಧು. ಸೊ ಏನ್ ಹೇಳ್ತಾ ಇದ್ದಾನೆ, ಮದಿಯೇ ತ್ವಂ ಅಧರ್ಮ ಬಂಧು. ಸೊ ನೀನು ಅಧರ್ಮದ ಮಿತ್ರ. ನೀನು ಯಾರು? ಕಲಿ. ಆ ಕಾರಣದಿಂದ ನನ್ನ ರಾಜ್ಯದಲ್ಲಿ ನಿನಗೆ ಜಾಗ ಕೊಡ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ. ನಿನಗೆ ಕ್ಷಮಿಸ್ತೀನಿ, ಆದ್ರೆ ನೀನು ಇಲ್ಲಿ ಉಳ್ಕೊಳ್ಳಕ್ಕೆ ನಾನು ಜಾಗ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಒಂದೇ ಒಂದು ನಿರ್ಧಾರದಲ್ಲಿ ಪರೀಕ್ಷಿತ ರಾಜ 2 ಕೆಲಸವನ್ನು ಮಾಡ್ಬಿಟ್ಟಿದ್ದಾರೆ. ಏನಪ್ಪಾ ಅದು? ಮೊದಲನೇದು ಕ್ಷಮಿಸ್ಬಿಟ್ಟಿದ್ದಾರೆ. ಆಯ್ತು, ನಿನ್ನ ತಲೆ ಕಡಿಯೋದಿಲ್ಲ. ಇಲ್ಲಾಂದ್ರೆ ಆಕ್ಚುಲಿ ತಲೆ ಕಡಿಬೇಕಿತ್ತು. ಆ ರೀತಿಯಲ್ಲಿ ವ್ಯವಹಾರ ಮಾಡಿದಂತ ಕಲಿಯ ತಲೆ ಕಡಿಬೇಕಿತ್ತು, ಆದ್ರೆ ಅದು ಮಾಡಲಿಲ್ಲ. ನಂಬರ್ 1. ಎರಡನೇದು, ನಿನಗೆ ನಾನು ಜಾಗ ಕೊಡೋದಿಲ್ಲ. ಇವಾಗ ನಿನ್ನ ರಾಜ್ಯದಲ್ಲಿ ಜಾಗ ಕೊಡದೇ ಇದ್ರೆ ಏನರ್ಥ? ಮತ್ತೆ ಇಲ್ಲೆಲ್ಲಾದ್ರೂ ಹೋಗ್ಬೇಕು.
ಈ ರಾಜ್ಯದಲ್ಲಿ ನಾನು ಸಪೋಸ್ ನನಗೆ ರಾಜ ಹೇಳಿದ್ರೆ ನೀನು ಇಲ್ಲಿ ಇರಬಾರ್ದು ಈ ರಾಜ್ಯದಲ್ಲಿ ಅಂತ, ಇವಾಗ ನಾನು ರಾಜ್ಯ ಹೊರಗೆ ಹೋಗ್ಬೇಕು. ಆದ್ರೆ ಪರೀಕ್ಷಿತ ರಾಜನ ರಾಜ್ಯ ಇಡೀ ಭೂಮಿ, ಇಡೀ ಪೃಥ್ವಿಯೇ ಪರೀಕ್ಷಿತ ರಾಜನ ರಾಜ್ಯವಾಗಿತ್ತು. ಅದರಿಂದ ಆ ಪೃಥ್ವಿ ಬಿಟ್ಟು ಬೇರೆ ಹೋಗಕ್ಕಾಗುತ್ತೆ ಕಲಿಗೆ. ಸೊ ಅದಕ್ಕೆ ಆಮೇಲೆ ಮುಂದಿನ ಶ್ಲೋಕದಲ್ಲಿ 32ನೇ ಶ್ಲೋಕದಲ್ಲಿ 33 ಆದ್ಮೇಲೆ ಪರೀಕ್ಷಿತ ರಾಜ ಕೇಳ್ತಾನೆ, ಕಲಿ ಕೇಳ್ತಾನೆ, ನಿನ್ನ ರಾಜ್ಯದಲ್ಲಿ ನಾನು ಎಲ್ಲಿ ಉಳ್ಕೋಬಹುದು, ಯಾಕಂದ್ರೆ ರಾಜ್ಯದಿಂದ ಹೊರಗೋದ್ರೆ ನಾನು ಎಲ್ಲೂ ಹೋಗಕ್ಕಾಗಲ್ಲ, ಇಡೀ ಪೃಥ್ವಿಯೇ ನಿನ್ನ ರಾಜ್ಯ ಅಂತ. ಅವಾಗ ಪರೀಕ್ಷಿತ ರಾಜ ಹೇಳ್ತಾನೆ 4 ಜಾಗಗಳಲ್ಲಿ ನೀನು ಉಳ್ಕೋಬಹುದು, ಎಲ್ಲೆಲ್ಲಿ 4 ನಿಯಮಗಳ ಯಾರು ಎಲ್ಲಿ ಪಾಲನೆ ಆಗ್ತಾ ಇಲ್ವೋ ಅಂತ ಜಾಗದಲ್ಲಿ ನೀವಿರಬಹುದು ಅಂತ. ಸೊ ಇವಾಗ ಈ 32ನೇ ಶ್ಲೋಕ ಕೂಡ ನಾವು ಓದ್ಬೇಡ, ಇಲ್ಲಿ ಬರ್ದಿದ್ದಾರೆ. 32 ಬರ್ದಿದಾರ ಇಲ್ವಾ? ಬರ್ದಿಲ್ವಾ? ಓಕೆ, ಮಾಡ್ಬೇಕಲ್ಲ ಪ್ರಭು, ಓದ್ಬೋದಾ? ಸರಿ. ಸೊ 32ನೇ ಶ್ಲೋಕ, ತ್ವಾಂ ವರ್ತಮಾನಂ ನರದೇವ ದೇಹೇ ತ್ವಾಂ ವರ್ತಮಾನಂ ನರದೇಹ ದೇಹೇ ಶ್ವನುಷ್ಪ್ರತಸ್ತೋಯಮಧರ್ಮಪೋಪುಗಃ ಲೋಭೋನೃತಂ ಚೌರ್ಯಮನಾರ್ಯಮಂಹೋ ಜ್ಯೇಷ್ಠಾ ಚ ಮಾಯಾ ಕಲಹಶ್ಚ ದಂಭಃ. ಸೊ ಇಲ್ಲಿ ಪ್ರಭುಪಾದವರ ಅನುವಾದ ನೋಡಿ ಬರೆದಿದ್ದಾರೆ. ಅಧರ್ಮಿಯಾದ ಕಲಿ ಪುರುಷನಿಗೆ ನರದೇವನಾಗಿ ಅಥವಾ ಮುಖ್ಯ ಆಡಳಿತಗಾರನಾಗಿ ವರ್ತಿಸಲು ಬಿಟ್ಟರೆ ನಿಜವಾಗಿಯೂ ಲೋಭ, ಅಸತ್ಯ, ಕಳವು, ಅನಾಗರಿಕತೆ, ವಿಶ್ವಾಸಘಾತ, ದೌರ್ಭಾಗ್ಯ, ಮೋಸಗಾರಿಕೆ, ಕಲಹ, ಜಂಬ ಎಂಬ ಅಧರ್ಮ ತತ್ವಗಳು ಹೆಚ್ಚಾಗುತ್ತವೆ. ಸೊ ಕಲಿಗೆ ನಾವು ಆಡಳಿತ ಮಾಡಲಿಕ್ಕೆ ಅವಕಾಶ ಕೊಟ್ರೆ, ಅವನು ಆಕ್ಚುಲಿ ರಾಜವೇಷ ಹಾಕೊಂಡು ಬಂದಿದ್ದ, ಅವನು ಹಾಕಕ್ ಮಾತ್ರ ರಾಜವೇಷ, ಒಳಗಿಂದ ಅವನು ಭಾವನೆ ಬೇರೆ ಇತ್ತು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಪರೀಕ್ಷಿತ ರಾಜ ಹೇಳ್ತಾ ಇದ್ದಾರೆ, ನಿನ್ನಂತ ಅವನನ್ನು ಆಳ್ಲಿಕ್ಕೆ ಬಿಟ್ರೆ ಎಲ್ಲವೂ ಹಾಳಾಗೋಗುತ್ತೆ. ಸಮಾಜದಲ್ಲಿ ಏನೇನು ಬರುತ್ತೆ? ಲೋಭ, ಅಸತ್ಯ, ಕಳವು, ಅನಾಗರಿಕತೆ, ವಿಶ್ವಾಸಘಾತ, ದೌರ್ಭಾಗ್ಯ, ಮೋಸಗಾರಿಕೆ, ಕಲಹ ಎಲ್ಲ ಬಂದ್ಬಿಡುತ್ತೆ. ಸೊ ಪ್ರಭುಪಾದವರು ಹೇಳ್ತಾರೆ, ಕಲಿಯುಗದಲ್ಲಿ ರಾಜ್ಯದ ಆಡಳಿತದ ಮುಖ್ಯಸ್ಥರು ಅಂತಹ ಧರ್ಮ ತತ್ವಗಳಿಗೆ ವಿಮುಖರಾಗಿರುತ್ತಾರೆ. ಸೊ ವಿಮುಖರಾದ ಕಾರಣ ಅವರ ಆಶ್ರಯದಲ್ಲಿ ಲೋಭ, ಅಸತ್ಯ, ಮೋಸಗಾರಿಕೆ, ಹಣನುಂಗು ಹಾಕುವಿಕೆ ಮುಂತಾದ ಧರ್ಮ ವಿರೋಧ ಕಾರ್ಯಗಳು ಸಹಜವಾಗಿ ಮುಂದುವರಿಯುತ್ತದೆ. ಇದರಿಂದಾಗಿ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ತಡೆಯುವ ಪ್ರಚಾರದ ಕೂಗಾಟ ಅರ್ಥವಿಲ್ಲದಂತಾಗುತ್ತದೆ. ಎಲ್ಲರೂ ಕೂಡ ಇವತ್ತು ನೋಡಿ, ನಾವೆಲ್ರಿಗೂ ಗೊತ್ತು ಭ್ರಷ್ಟಾಚಾರ ನಡೀತಾ ಇದೆ, ಅದರ ಬಗ್ಗೆ ಎಷ್ಟೆಲ್ಲ ಚರ್ಚೆ ನಡೆದಿದೆ. ಬರೀ ಇವತ್ತಲ್ಲ, 70 ವರ್ಷದಿಂದ ನಡೀತಾನೇ ಇದೆ. ಉತ್ತರ ಭಾರತದಿಂದ ದಕ್ಷಿಣ, ಪಶ್ಚಿಮದಿಂದ ಪೂರ್ವ ಎಲ್ಲ ಕಡೆ ನಡೀತಾ ಇದೆ ಭ್ರಷ್ಟಾಚಾರದ ಮಾತು. ಅದನ್ನ ನಿಲ್ಲಿಸಲಿಕ್ಕೆ ಬಹಳ ಕಠಿಣ. ಯಾಕಂದ್ರೆ ಎಷ್ಟೋ ಸಲಿ ರಾಜನೇ ಧರ್ಮದ ವಿರುದ್ಧ ಒಂದು ಭಾವನೆ ಇಟ್ಕೊಂಡಿದ್ರೆ ನೀವೆಷ್ಟೇ ಮಾತಾಡಿದ್ರು ಏನು ಮಾಡೋಕ್ಕಾಗೋದಿಲ್ಲ ಅಂತ ಪ್ರಭುಪಾದವರು ಹೇಳ್ತಾ ಇದ್ದಾರೆ. ಸೊ ಅಫ್ಕೋರ್ಸ್ ನಮ್ಮ ಎಲ್ಲರೂ ಒಂದೇ ರೀತಿ ಅಂತ ಹೇಳಕ್ಕಾಗೋದಿಲ್ಲ. ಎಷ್ಟೋ ರಾಜಕಾರಣಿಗಳು ಅವರು ಇವತ್ತಿನ ಕಾಲದಲ್ಲಿ ನಾವು ನೋಡ್ತೀವಿ, ನಮ್ಮ ಶ್ರೀಮಾನ್ ನರೇಂದ್ರ ಮೋದಿ ಅವರು, ನಮ್ಮ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಬಹಳ ಧರ್ಮ ಅನುಸಾರವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ 12 ವರ್ಷ ಮೇಲಾಯಿತು. 2014ರಿಂದ ಇಲ್ಲಿ ತನಕ ಬಹಳವೇ ಈ ಒಂದು ಮಾರ್ಗದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ನಾವು. ಇವತ್ತಿನ ಕಾಲದಲ್ಲಿ, ಇವತ್ತಿನ ಒಂದು ಕಲಿಯುಗದ ಬಹಳ ದೂಷಿತ ವಾತಾವರಣದಲ್ಲೂ ಕೂಡ ಇಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ನಾವು ಖಂಡಿತವಾಗ್ಲೂ ಅವರನ್ನ ಹೊಗಳ್ಬೇಕು. ಆದ್ರೆ ಇಲ್ಲಿ ಪ್ರಭುಪಾದವರು ಹೇಳ್ತಾ ಇರೋದು ಇವತ್ತಿನ ಒಂದು ಸಾಮಾನ್ಯ ಪರಿಸ್ಥಿತಿ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಏನು ನಡೆಯುತ್ತೆ ಅಂತ ಪ್ರಭುಪಾದರಲ್ಲಿ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ರಾಜನೇ ಈ ರೀತಿ ವಿಮುಖ ಆಗಿರೋದ್ರಿಂದ, ಧರ್ಮ ವಿಮುಖ ಆಗಿರೋ ಕಾರಣದಿಂದ ಪ್ರಜೆಗಳಿಗೆ ಭ್ರಷ್ಟಾಚಾರದ ಮಾತು ಎತ್ತಿದ್ರು ಏನೂ ಉಪಯೋಗ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಬಹಳ ಮುಖ್ಯವಾದ ಒಂದು ಮಾತಿಲ್ಲಿ ಪರೀಕ್ಷಿತ ರಾಜ ಹೇಳ್ತಿದ್ದಾರೆ. ಯಾಕಂದ್ರೆ ಭಗವದ್ಗೀತೆಯಲ್ಲೂ ಕೃಷ್ಣ ಇದೇ ಮಾತು ಹೇಳ್ತಾನೆ. ಏನಂತ? ಯದ್ಯದ್ ಆಚರತಿ ಶ್ರೇಷ್ಠಸ್ ತತ್ತದ್ ಏವ ಇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತನೆ. ಸೊ ಒಬ್ಬ ದೊಡ್ಡ ಮನುಷ್ಯ ಅಥವಾ
ಒಬ್ಬ ರಾಜಕಾರಣಿ ಏನೇನು ಆಚರಣೆಯನ್ನು ಅವನು ನಡೆಸ್ತಾನೋ ಅದರ ಪ್ರಕಾರ ಯದ್ಯದ್ ಆಚರತಿ ಶ್ರೇಷ್ಠ ಅಂತ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ. ಶ್ರೇಷ್ಠರು, ಆ ಶ್ರೇಷ್ಠರು ಹೇಗೆ ನಡ್ಕೊಳ್ತಾರೋ ಹಾಗೆ ತತ್ತದ್ ಏವೇ ಇತರೋ ಜನಃ, ಸಾಮಾನ್ಯ ಮನುಷ್ಯರು ಹಾಗೆ ನಡ್ಕೋತಾರೆ. ಸಯತ್ ಪ್ರಮಾಣಂ ಕುರುತೆ, ಅವು ಯಾವ ಪ್ರಮಾಣವನ್ನು ಅವ್ರು ಸ್ಥಾಪಿಸ್ತಾರೋ ಹಾಗೆ ಅದೇ ಪ್ರಮಾಣವನ್ನು ಲೋಕಸ್ತದ್ ಅನುವರ್ತತೆ, ಇಡೀ ಲೋಕ ಅದನ್ನ ಅನುಸರಿಸ್ತಾರೆ. ಸೊ ಈ ರೀತಿಯಲ್ಲಿ ಮುಂಚಿನ ಕಾಲದಲ್ಲಿ ನಮ್ಮ ರಾಜರಿಗೆ ಒಂದು ಆಧ್ಯಾತ್ಮಿಕ ಒಂದು ಏನು ಹೇಳ್ಬೋದು, ಒಂದು ಟ್ರೈನಿಂಗ್ ಇತ್ತು. ಚಿಕ್ಕವರಾಗಿದ್ದರಿಂದ ಅವರಿಗೆ, ಈಗ ಪರೀಕ್ಷಿತ್ ರಾಜನ ನೀವು ಉದಾಹರಣೆ ತಗೊಂಡ್ರೆ, ಚಿಕ್ಕವರಾದಾಗಿದ್ದಲು ಪರೀಕ್ಷಿತ ರಾಜನಿಗೆ ಈ ಒಂದು ಧರ್ಮದ ವಾತಾವರಣದಲ್ಲಿ ಬೆಳೆಯುವ ಅವಕಾಶ ಇತ್ತು. ಆ ಕಾರಣದಿಂದ ಮುಂದೆ ಹೋಗಿ ಅವ್ರು ಈ ತರ ನಿರ್ಧಾರ ತಗೊಳ್ಳುವ ಒಂದು ಶಕ್ತಿ ಇತ್ತು ಅವ್ರಿಗೆ. ಇಲ್ಲಾಂದ್ರೆ ಇವತ್ತಿನ ಕಾಲದಲ್ಲಿ ಇಂತಹ ಕಲಿ ಪ್ರವೇಶ ಮಾಡಿದ್ರೆ ನಮ್ಮ ರಾಜರು ಏನ್ ಮಾಡ್ಬೋದು ಅಂದ್ರೆ, ನಿನ್ನಿಂದ ನನಗೆ ಓಟ್ ಸಿಗುತ್ತಲ್ಲ, ನಿನ್ನ ಬಿಡದೆ ಒಳ್ಳೇದು ಅಂತ ಅವ್ರು ನಂಗೆ ಬಿಟ್ಟು ನೀನು ರಾಜ ಮಾಡ್ಕೋಪ, ಪರವಾಗಿಲ್ಲ, ನಂಗೆ ನೀನು ಓಟ್ ಕೊಡೋ ತನಕ ನೀನು ಇಲ್ಲೇ ಇದ್ರು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಡ್ತಾರೆ. ಸೊ ಅದನ್ನ ಪರೀಕ್ಷಿತ ರಾಜ ನೋಡಿ ಆ ತರ ಚಿಂತೆ ಇರಲಿಲ್ಲ ಅವ್ರಿಗೆ. ಧರ್ಮ ಉಳಿಸ್ಕೋಬೇಕು, ನೀನು ಇರಬಾರ್ದು, ಯಾಕಂದ್ರೆ ನೀನಿದ್ರೆ ಇಡೀ ರಾಜ್ಯನ ಹಾಳು ಮಾಡ್ಬಿಡ್ತೇನೆ ನೀನು, ಅದರಿಂದ ನೀವು ಹೊರಗಿರ್ಬಹುದು, ಆದ್ರೆ ಇಲ್ಲಿರ್ಬಾರ್ದು. ಸೊ ಈ ರೀತಿಯಲ್ಲಿ ಪರೀಕ್ಷಿತ ರಾಜ ಆ ಒಂದು ಉದಾಹರಣೆಯಿಂದ ಅವರು ಆ ಸಮಾಜದಲ್ಲಿ ಮತ್ತೆ ನಮಗೂ ತೋರಿಸ್ಕೊಡ್ತಾ ಇದ್ದಾರೆ ನಾವು ಹೇಗೆ ಒಬ್ಬ ರಾಜ ಇರಬೇಕು. ನಾವು ನಮ್ಮ ಜೀವನದಲ್ಲಿ ನಾವು ಕೂಡ ಚಿಕ್ಕ ರಾಜರು ಅಂತ ಅನ್ಕೋಬಹುದು. ನಾವು ನಮ್ಮ ಪರಿವಾರದಲ್ಲಿ ತಂದೆ ಆಗಿರಬಹುದು, ಅಥವಾ ನಮ್ಮ ಮಕ್ಕಳಿಗೆ ನಾವು ರಾಜನ ಸಮಾನ. ಅದರಿಂದ ನಾವು ಹೇಗೆ ನಡವಳಿಕೆ, ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ನಡವಳಿಕೆ, ನಮ್ಮ ಆಚಾರದ ಪ್ರಕಾರ ಏನಾಗುತ್ತೆ, ನಮ್ಮ ಮಕ್ಕಳು ಕಲಿತಾರೆ. ಎಷ್ಟೋ ಸರಿ ತಂದೆ ತಾಯಂದ್ರು ತುಂಬಾ ಪ್ರಚಾರ ಮಾಡ್ತೀವಿ ಮಕ್ಕಳಿಗೆ, ಹೀಗೆ ಇರಬೇಕು, ಇದನ್ನ ಹಿಂಗೆ ಮುಟ್ಬಾರ್ದು, ಅದನ್ನ ಇಲ್ಲಿಡಬಾರ್ದು, ಎಲ್ಲವನ್ನು ಸರಿಯಾಗಿರೋ ಹೇಗೆ ವ್ಯವಹಾರ ನಡೆಸಬೇಕು ಅಂತ ನಾವು ಹೇಳ್ತಾ ಇರ್ತೀವಿ ಮಕ್ಕಳಿಗೆ. ಆದರೆ ನಾವು ಎಷ್ಟೋ ಸರಿ ಮಾಡೋದಿಲ್ಲ, ಅದನ್ನು ಹೇಳೋದೊಂದು ಮಾಡೋದೊಂದು ಆಗ್ಬಿಡುತ್ತೆ. ಅವಾಗ ಮಕ್ಕಳೇನು ಅನ್ಕೋತಾರೆ, ಚಿಕ್ಕವರಾಗಿದ್ರು ಕೂಡ ಮಕ್ಕಳಿಗೂ ಅರ್ಥ ಆಗುತ್ತೆ, ಓ ಇವ್ರು ಹೇಳ್ತಾ ಇದ್ದಾರೆ, ಆಯ್ತು ಇವಾಗ ಮಾಡಬೇಕು, ತಂದೆ ಹೇಳ್ತಾ ಇದ್ದಾರೆ, ತಾಯಿ ಹೇಳ್ತಾ ಇದ್ದಾರೆ. ಆದರೆ ಅವರ ಹೃತ್ಪೂರ್ವಕವಾಗಿ ಮಾಡೋದಿಲ್ಲ ಕೆಲಸ ಮಕ್ಕಳು, ಯಾಕೆಂದ್ರೆ ತಂದೆ ತಾಯಿ ಉದಾಹರಣೆಯಿಂದ ತೋರಿಸ್ಕೊಡ್ತಾ ಇಲ್ಲ. ಇದು ಬಹಳ ಮುಖ್ಯವಾದ ಮಾತು. ನಾವೆಲ್ಲರೂ ನಮ್ಮ ಕ್ಷೇತ್ರದಲ್ಲಿ ನಾವು ಒಂದು ಏನ್ ಹೇಳ್ಬೋದು, ಈ ತರ ಶ್ರೇಷ್ಠರಾಗಿದ್ದೀವಿ. ನಾವು ಎಷ್ಟೇ ಚಿಕ್ಕದಾಗಿರ್ಲಿ, ಅದು ಯಾರೋ ನಮ್ಮನ್ನು ನೋಡಿ ಕಲಿತಾ ಇದ್ದಾರೆ, ಯಾರೋ ಎಷ್ಟೇ ಒಬ್ಬರೇ ಆಗಿರ್ಲಿ, ಯಾರೋ ಕಲಿತಾ ಇದ್ದಾರೆ ನಮ್ಮಿಂದ. ಆದ್ರಿಂದ ನಾವು ನಮ್ಮ ಉದಾಹರಣೆಯಿಂದ ಕಲಿಸ್ಕೊಡ್ಬೇಕು, ಇದು ಬಹಳ ಮುಖ್ಯವಾದದ್ದು. ಶ್ರೀಲ ಪ್ರಭುಪಾದ್ ಅವರ ಉದಾಹರಣೆ ತಗೊಳ್ಳಿ ನೀವು. ಶ್ರೀಲ ಪ್ರಭುಪಾದ್ ಅವರು ಅವರ ಉದಾಹರಣೆಯಿಂದ ಅವರ ಶಿಷ್ಯರಿಗೆ ತೋರಿಸ್ಕೊಟ್ರು ಹೇಗೆ ನಡ್ಸ್ಕೋಬೇಕು, ನಮ್ಮ ಕೃಷ್ಣ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಲ್ಲ, ನಮ್ಮ ಕೃಷ್ಣ ಪ್ರಜ್ಞೆಯ ಜೀವನವನ್ನು ಹೇಗೆ ಮುಂದುವರಿಸಬೇಕು ನಾವು. ಪ್ರಭುಪಾದ್ ಅವರು ಭಕ್ತರಿಗೆ ಬೇಗ ಏಳಲಿಕ್ಕೆ ಹೇಳ್ತಾ ಇದ್ರು, ಎಲ್ಲರೂ ಬೇಗ ಎದ್ದು ನೀವು 4:00ವರೆಗೆ ಮಂಗಳಾರತಿ ಮಾಡಬೇಕು ಅಂತ. ಆದ್ರೆ ಸ್ವತಃ ಪ್ರಭುಪಾದ್ ಅವರು ಹೇಳ್ತಾ ಇದ್ರು, 4:00ವರೆಗಲ್ಲ, 1 ಗಂಟೆ ರಾತ್ರಿಗೆ ಎದ್ದು ಪುಸ್ತಕ ಅನುವಾದ ಕಾರ್ಯವನ್ನು ನಡೆಸ್ತಾ ಇದ್ರು ಪ್ರಭುಪಾದ್ ಅವರು. ಸೊ ಈ ರೀತಿಯಲ್ಲಿ ಪ್ರಭುಪಾದ್ ಅವರು ಹೇಳಿದ್ದನ್ನೆಲ್ಲ ಮೊದಲು ಅವರು ಮಾಡಿ ತೋರಿಸ್ತಾ ಇದ್ರು. ಆ ಕಾರಣದಿಂದ ಅವರ ಶಿಷ್ಯರಿಗೆ ಪ್ರಭುಪಾದ್ ಅವರ ಮೇಲಿದ್ದ ವಿಶ್ವಾಸ ಮತ್ತೆ ಒಂದು ಗೌರವ ಬಹಳ ಹೆಚ್ಚಾಗಿತ್ತು. ಅದೇ ರೀತಿಯಲ್ಲಿ ಇವತ್ತಿನ ಕಾಲದಲ್ಲಿ ಇವತ್ತು ನಾವು ನೋಡ್ಬೋದು, ಪ್ರಭುಪಾದ್ ಅವರ ಶಿಷ್ಯರೇ ಆಗಲಿ, ಅವರು ಯಾವ ಉದಾಹರಣೆಯಿಂದ ನಮಗೆ ತೋರಿಸ್ಕೊಡ್ತಾ ಇದ್ದಾರೋ ಅದರಿಂದ ನಾವು ಪ್ರೋತ್ಸಾಹನೆ ತಗೊಂಡು ನಾವು ಮುಂದುವರಿಬಹುದು. ಸೊ ಇವಾಗ ಕಲಿಯುಗದ ಮಾತಾ ಹೇಳಬೇಕು ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಕಲಿಯುಗದ ಲಕ್ಷಣಗಳೇನು ಅಂತ. ಸೊ ಕಲಿಯುಗದ ಲಕ್ಷಣ ಅಂದ್ರೆ ಕಲಹ ಯುಗ. ಕಲಹ ಅಂದ್ರೆ ಕಲ್ಮಶ, ಅಥವಾ ಏನ್ ಹೇಳ್ಬೋದು, ಒಂದು ಅನರ್ಥ. ಸೊ ಇದು ಅನರ್ಥದ ಯುಗ. ಸೊ ಯುಗ ಅಂದ್ರೆ ಒಂದು ಸಂಸ್ಕೃತದಲ್ಲಿ ಯುಗದ ಒಂದು ಅರ್ಥ ಅಂದ್ರೆ 2 ಒಟ್ಟಿಗೆ ಬರುವಂತಹ 2ಕ್ಕೆ ಯುಗ ಅಂತ ಹೇಳ್ತೀವಿ ನಾವು. ಸೊ ಇಬ್ರು ಮನುಷ್ಯರು ಒಟ್ಟಿಗೆ ಬಂದ್ಬಿಟ್ರೆ ಏನಾಗುತ್ತೆ, ಕಲಿಯುಗದಲ್ಲಿ ಜಗಳ ಆಗುತ್ತೆ ಅಲ್ವಾ. ಗಂಡ ಹೆಂಡತಿ ಆಗ್ಲಿ, ಅಥವಾ ಇವತ್ತಿನ ಕಾಲದಲ್ಲಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಯಾವುದೇ ಸಂಬಂಧ ಆಗಲಿ, ಇಬ್ರು ಒಟ್ಟಿಗೆ ಬಂದ್ಬಿಟ್ರೆ ಕಲಹ. ಅಂದ್ರೆ ಅದರಲ್ಲಿ ಭೇದ ಭಾವ ಇರುತ್ತೆ. ಮತ್ತೆ ಶುರುವಲ್ಲಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಎಲ್ಲ. ಅಂದ್ರೆ ಇವಾಗ ಹುಡುಗ ಹುಡುಗಿ ಕಾಲೇಜಲ್ಲಿ ಭೇಟಿ ಆದಾಗ ತುಂಬಾ ಏನ್ ಹೇಳ್ತಾರೆ, ಪ್ರೀತಿ ಅಂತ ಹೇಳ್ತಾರೆ. ಆದ್ರೆ
ಅದು ಸ್ವಲ್ಪವೇ ದಿನಗಳಲ್ಲಿ ಏನಾಗುತ್ತೆ, ಈ ತರ ಕಲಹ ಆಗ್ಬಿಡುತ್ತೆ. ಆಮೇಲೆ ಎಷ್ಟು ಪ್ರೀತಿ ಇತ್ತೋ ಅದೆಲ್ಲವೂ ದ್ವೇಷಕ್ಕೆ ಟರ್ನ್ ಆಗ್ಬಿಡುತ್ತೆ ಕೆಲವೇ ನಿಮಿಷಗಳಲ್ಲಿ. ಆಮೇಲೆ ನ್ಯೂಸ್ ಪೇಪರಲ್ಲಿ ನೀವೆಲ್ಲ ಓದ್ತಿರಲ್ಲ, ಹೇಗೆ ಮರ್ಡರ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಏನೇನೋ ದುರ್ಘಟನೆಗಳು ನಡೆದೋಗುತ್ತೆ ಈ ಒಂದು ಕಾರಣದಿಂದ. ಏನಪ್ಪಾ ಅದು? ಕಲಿಯುಗದ ಒಂದು ಪ್ರಭಾವ, ಕಲಹ. ಸೊ ಈ ರೀತಿಯಲ್ಲಿ ಕಲಿಯುಗದಲ್ಲಿ ಬಹಳ ದೋಷಗಳಿವೆ. ಕಲಿಯೇರ್ ದೋಷ ನಿಧೇ ರಾಜನ್ ಅಸ್ತಿ ಏಕ ಮಹಾನ್ ಗುಣ ಅಂತ ಭಾಗವತದಲ್ಲೇ ಹೇಳಲಾಗಿದೆ. ಸೊ ಅದೇ ರಾಜನ್ ಅಂದ್ರೆ ಪರೀಕ್ಷಿತ್ ರಾಜನಿಗೆ ಸುಖದೇವ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಕಲೇರ್ ದೋಷ ನಿಧೇ. ನಿಧೇ ಅಂದ್ರೆ ಏನು? ನಿಧೇ ಸಾಗರದ ಸಮಾನ, ದೋಷದ ನಿಧೇ, ದೋಷಗಳ ಸಾಗರ ಇದು ಕಲಿಯುಗದಲ್ಲಿ. ಎಲ್ಲಿ ನೋಡಿದ್ರು ದೋಷಗಳ ಸಾಗರ. ಆದ್ರೆ ಅತಿ ಏಕ ಮಹಾನ್ ಗುಣ. ಶ್ರೀ ಶ್ರೀ ರಾಧಾ ಮಾಧವ್, ಶ್ರೀ ಶ್ರೀ ಜಗನ್ನಾಥ ದೇವ ಸುಭದ್ರ ಮಹಾರಾಣಿ ಶ್ರೀ ಪ್ರಭುಪಾದ ಕೀ ಜೈ. ಸೊ ಇಂತಹ ಒಂದು ಕಲಿಯುಗದ ದೋಷದ ನಿಧಿಯಲ್ಲಿ ಅಸ್ತಿ ಏಕ ಮಹಾನ್ ಗುಣ, ಒಂದು ದೊಡ್ಡ ಗುಣ ಏನಪ್ಪಾ ಅಂದ್ರೆ ಏನದು? ಯಾರಿಗ್ ಗೊತ್ತು? ಯಾರು ಹೇಳ್ತೀರಾ? ಈ ಕಲಿಯುಗದ ಮಹಾಗುಣ ಏನಿದೆ ಅಂತ? ದಯೆ ಇದೆಯಾ? ನಿಜವಾಗ್ಲೂ ದಯೆ ಕಾಣ್ತಾ ಇದೆಯಾ ನಿಮ್ ಕಣ್ಣಿಗೆ? ನೀವಿಲ್ಲೇ ಸುತ್ತಾಡ್ಬಿಟ್ರೆ ನಾಗರಭಾವಿಯಲ್ಲಿ ಗೊತ್ತಾಗುತ್ತೆ ಎಷ್ಟು ದಯೆ ಇದೆ ಅಂತ. ಪ್ರಾಣಿಗಳ ಹತ್ಯೆ ಹೆಂಗೆ ನಡೀತಾ ಇದೆ ಅಂತ ನೋಡ್ಬೋದು ನೀವು. ಎಲ್ಲೇ ಮುಂಚೆನೂ ಇಷ್ಟು ಇರ್ಲಿಲ್ಲ. ನೀವು ಬೆಂಗಳೂರಲ್ಲಿ ಯಾರು ವರಿಷ್ಠರಿದ್ದೀರೋ ಎಲ್ರಿಗೂ ಗೊತ್ತಿದೆ. ನಾವು 80ನೇ 90ನೇ ಇಸ್ವಿಲಿ ಬೆಳೆದವ್ರು ಗೊತ್ತಿದೆ. ಪ್ರಾಣಿಗಳ ಹತ್ಯೆ ತುಂಬಾ ಕಮ್ಮಿ ನಡೀತಾ ಇತ್ತು ಬೆಂಗಳೂರಲ್ಲಿ. ಈ ತರ ಅಂಗಡಿಗಳು ನೋಡೋದೇ ಕಮ್ಮಿ, ಈಗ ಎಲ್ಲೆಲ್ಲಿ ನೋಡೋದು ಬಂದ್ಬಿಟ್ಟಿದೆ. ಸೊ ಅಟ್ಲೀಸ್ಟ್ ಮನುಷ್ಯರ ಜೊತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಪ್ರಾಣಿಗಳ ಕಡೆ ಅಂತೂ ದಯೆ ಅಂತೂ ಇವಾಗ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಎನಿವೆ, ಮತ್ತೆ ಇನ್ನೇನಿದೆ ಕಲಿಯುಗದಲ್ಲಿ ಒಳ್ಳೆಯ ಗುಣ? ಜೋರಾಗಿ ಹೇಳಿ. ಹರಿನಾಮ. ಧನ್ಯವಾದಗಳು. ಕಲಿಯುಗದಲ್ಲಿ ಹರಿನಾಮ. ಕೀರ್ತನಾದೇವಸ್ಯ ಕೃಷ್ಣಸ್ಯ ಮುಕ್ತ ಸಂಘ ಪರಬ್ರಜ ಅಸ್ತಿ ಏಕ ಮಹಾನ್ ಗುಣ. ಒಂದೇ ಇರೋದು, ಒಂದೇ ಮಹಾನ್ ಗುಣ ಏನಪ್ಪಾ ಅಂದ್ರೆ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂಬ್ರಜೆ. ಸೊ ಆ ಕೃಷ್ಣ ಕೀರ್ತನದಿಂದ, ಬರೀ ಕೃಷ್ಣ ಕೀರ್ತನದಿಂದ ನಾವು ಮುಕ್ತಿಯನ್ನು ಪಡಿಬಹುದು. ಇವಾಗ ಕೃಷ್ಣ ಕೀರ್ತನ ಅಂದ್ರೆ ಏನು ಕಮ್ಮಿ ಅಂತಲ್ಲ. ಬರೀ ಅಂತ ಹೇಳಿದಾಗ ನಾನು ಏನು ಹೇಳುವ ಅರ್ಥ ಏನಂದ್ರೆ, ಹಿಂದಿನ ಯುಗಗಳಲ್ಲಿ, ಸತ್ಯ, ತ್ರೇತ, ದ್ವಾಪರ ಯುಗಗಳಲ್ಲಿ ತುಂಬಾ ಕಠಿಣ ಮಾರ್ಗ ಇತ್ತು. ಧರ್ಮದ ಮಾರ್ಗ ತುಂಬಾ ಕಠಿಣ ಇತ್ತು. ಕೃತೇ ಯದ್ ಧ್ಯಾಯತೋ ವಿಷ್ಣು ತ್ರೇತಾಯದ್ ಯಜಥೋ ಮಖೈ ದ್ವಾಪರೇ ಪರಿಚರ್ಯಾಯ ಕಲೌ ತದ್ ಹರಿಕೀರ್ತನ. ತ್ರೇತಾಯುಗದಲ್ಲಿ, ಸತ್ಯಯುಗದಲ್ಲಿ ಬೇರೆ ಬೇರೆ ಆಚರಣೆಗಳಿದ್ವು. ಸೊ ತ್ರೇತಾಯುಗದಲ್ಲಿ ಸತ್ಯಯುಗದಲ್ಲಿ ನೋಡಕ್ ಹೋದ್ರೆ ಧ್ಯಾನ ಮಾಡ್ತಾ ಇದ್ರು. 60,000 ವರ್ಷ ಕುತ್ಕೊಂಡು ಧ್ಯಾನ ಮಾಡ್ಬೇಕು ಒಂದೇ ಜಾಗದಲ್ಲಿ. ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ ನೋಡಿದ್ರೆ ತ್ರೇತಾಯದ್ ಯಜತೋ ಮಖೈ. ಯಜತೋ ಮಖೈ ಅಂದ್ರೆ ಯಜ್ಞ ಮಾಡ್ತಾ ಇದ್ರು, ದೊಡ್ಡ ದೊಡ್ಡ ಯಜ್ಞಗಳು. ಬ್ರಾಹ್ಮಣರು ಬಂದು ಯಜ್ಞ ಕುಂಡವೇ ಒಂದು ನಗರ ತರ ಅಷ್ಟು ದೊಡ್ಡದಾಗಿರ್ತಾ ಇತ್ತು. ಮತ್ತೆ ದ್ವಾಪರ ಯುಗದಲ್ಲಿ ಪರಿಚರ್ಯಾಯ ವಿಗ್ರಹ ಪೂಜೆ, ಅದರ ಮೂಲಕ ಅವರು ಸಿದ್ಧತೆಯನ್ನು ಪಡಿತಾ ಇದ್ರು. ಕಲಿಯುಗದಲ್ಲಿ ಏನು? ಹರಿಕೀರ್ತನೆ. ಸೊ ಆದ್ರೆ ಹರಿಕೀರ್ತನೆ ಮಾಡೋದು ಸುಲಭ, ಒಂದು ರೀತಿಯಲ್ಲಿ ನೋಡಕ್ ಹೋದ್ರೆ ಸುಲಭ. ಅದು ದೊಡ್ಡದಾಗಿ ಯಜ್ಞ ಮಾಡೋದು ಅಥವಾ ಕೂತ್ಕೊಂಡು 60,000 ವರ್ಷ ಧ್ಯಾನ ಮಾಡೋದು ಆ ತರ ಕಷ್ಟವಾದ ಒಂದು ಮಾರ್ಗ ಅಲ್ಲ. ಆದ್ರೆ ಹೊರಗಿನಿಂದ ಸುಲಭ ಅಂತ ಕಾಣಿಸುತ್ತೆ. ಆದ್ರೆ ನಮ್ಗೆಲ್ಲ ಗೊತ್ತು, ಯಾರ್ಯಾರು ಜಪ ಮಾಡ್ತಿದ್ದೀರೋ ಅಷ್ಟು ಸುಲಭನೂ ಅಲ್ಲ ಅದು. ಪ್ರಭುಪಾದ್ ಹೇಳೋರು, ಕೃಷ್ಣ ಪ್ರಜ್ಞೆ ಅನ್ನೋದು ಸರಳ ಆದ್ರೆ ಸುಲಭ ಅಲ್ಲ ಅಂತ. ಒಂದು ರೀತಿಯಲ್ಲಿ ನೋಡಕ್ ಹೋದ್ರೆ ಸರಳ, ಅದು ಸಿಂಪಲ್, ಬಟ್ ಅಷ್ಟು ಸುಲಭ ಅಲ್ಲ. ಯಾರ ಮನಸ್ಸು ಹಗುರವಾಗಿದೆಯೋ, ಯಾರ ಮನಸ್ಸು ಶುದ್ಧವಾಗಿದೆಯೋ ಅವ್ರಿಗೆ ಅದು ಸುಲಭವೂ ಆಗ್ಬಿಡುತ್ತೆ. ಆದ್ರೆ ಬಹಳ ಏನ್ ಹೇಳೋದು, ಒಂಥರ ಜಟಿಲವಾದ ಮನಸ್ಸಿರುತ್ತಲ್ಲ, ಅವ್ರಿಗೆ ತುಂಬಾ ಕಷ್ಟ ಭಕ್ತಿ ಅನ್ನೋದು. ಅವ್ರಿಗೆ ಇದು ಮಾರ್ಗ ತುಂಬಾ ಕಷ್ಟ ಆಗ್ಬಿಡುತ್ತೆ. ಭಕ್ತಿ ಅನ್ನೋ ಮಾರ್ಗ ತುಂಬಾ ಸುಲಭ ಆಕ್ಚುಲಿ ನೋಡಕ್ ಹೋದ್ರೆ. ನೀವು ಹೊರಗಡೆ ಹೋದ್ರೆ ಎಷ್ಟೋ ಜನ ನಿರ್ವಿಕಾರವಾದಿಗಳಿರ್ತಾರಲ್ಲ, ನಮ್ಮ ಪ್ರಭುಪಾದ್ ಅವರು ತುಂಬಾ ಖಂಡನೆ ಮಾಡ್ತಾರೆ. ಅಂದ್ರೆ ಅವ್ರು ಹೇಳೋದು ಭಗವಂತ ನಿರ್ಗುಣ, ಅವನಿಗೆ ಆಕಾರಗಳಿಲ್ಲ, ಸ್ವರೂಪ ಇಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ಅಂತಹ ಅದ್ವೈತವಾದಿಗಳು ಅಥವಾ ಅವ್ಯಕ್ತವಾದಿಗಳು ಅವರಿಗೆ ಭಗವಂತನ ಲಕ್ಷಣಗಳು, ಭಗವಂತನ ಸ್ವರೂಪ ಅದರ ಬಗ್ಗೆ ತಿಳುವಳಿಕೆ ಇಲ್ಲ. ಸೊ ಅವ್ರು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಎಲ್ಲಿ?
ಬ್ರಹ್ಮಜ್ಯೋತಿ ಆ ಒಂದು ಈ ಈ ಜಗತ್ತಿನ ತ್ಯಾಗ ಮಾಡಿ ಅವರು ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಬ್ರಹ್ಮಜ್ಯೋತಿ ಮತ್ತೆ ಅದರಲ್ಲಿ ಲೀನರಾಗಬೇಕು, ನಾವೇ ಭಗವಂತ ಆಗಬೇಕು ಅಂತ ಒಂದು ಕಲ್ಪನೆ ಅವರಿಗೆ. ಅದೇ ಪ್ರಭುಪಾದವರು ನಮಗೆ ಕೊಟ್ಟಿರುವಂತಹ ಈ ವೈಯಕ್ತಿಕವಾದ ಒಂದು ಸುಲಭವಾದ ಮಾರ್ಗ, ಈ ಭಕ್ತಿ ಮಾರ್ಗ ಎಲ್ಲರಿಗೂ ಅದು ಏನು ಹೇಳ್ಬೋದು, ಆಕರ್ಷಿತವಾದ ಒಂದು ಮಾರ್ಗ ಇದು. ಇವಾಗ ಇದೇ ಕಷ್ಟ ಅಂದ್ರೆ ನಮಗೆ ಆ ಅದ್ವೈತವಾದ ಅಥವಾ ಅವ್ಯಕ್ತ ಭಗವಂತನ ಅವ್ಯಕ್ತ ಲಕ್ಷಣೆಗೆ ನಾವು ಆಕರ್ಷಿತರಾಗೋದು ಇನ್ನೂ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಭಕ್ತಿ ಮಾರ್ಗ ಎಲ್ಲಕ್ಕಿಂತ ತುಂಬಾ ಸುಲಭ ಇದು. ಆದ್ರೂ ನಾವು ಇದರಲ್ಲೂ ಕಷ್ಟ ಪಡ್ತಾ ಇದ್ದೀವಿ ಅಂದ್ರೆ ನಾವು ನಿಜವಾಗ್ಲೂ ಕಲಿಯುಗದ ಒಂದು ಪ್ರಾಡಕ್ಟ್ ಅಂತ ನಾವು ತಿಳ್ಕೊಬಹುದು. ಆದರೆ ಹಾಗಂತ ನಾವು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಯಾಕಂದ್ರೆ ಕಲಿಯುಗದಲ್ಲಿ ಸರಳವಾದ ಮಾರ್ಗ ಪ್ರಭುಪಾದರು ಕೊಟ್ಟಿದ್ದಾರೆ, ನಾವು ಮುಂದುವರಿಬೇಕು. ಪ್ರಭುಪಾದರು ಏನು ಹೇಳಿದಾರೋ ಅದನ್ನು ಮಾಡ್ತಾ ನಾವು ಮುಂದುವರಿಬೇಕು. ಕಷ್ಟ ಇರಬಹುದು, ಅಡಚಣೆಗಳಿರ್ಬೋದು, ಆದರೆ ನಾವು ಬಿಡಬಾರ್ದು ಅಷ್ಟೇ. ಹೇಗಾದ್ರೂ ಮಾಡಿ ನಾವು ಹಿಡ್ಕೊಂಡಿಟ್ರೆ, ಪ್ರಭುಪಾದವರ ಚರಣ ಕಮಲಗಳನ್ನು ಹಿಡ್ಕೊಂಡಿಟ್ರೆ, ನಾವು ಬಿಡದೇ ಇದ್ರೆ ಖಂಡಿತವಾಗ್ಲೂ ಪ್ರಭುಪಾದವರು ನಮ್ಮ ಉದ್ಧಾರ ಮಾಡ್ತಾರೆ. ಒಂದು ಭಾಗವತದಲ್ಲಿ ಸುಂದರವಾದ ಒಂದು ಶ್ಲೋಕ ಇದೆ. ಏನಪ್ಪಾ ಅಂದ್ರೆ, ಸ್ವಯಂ ಸಮುತ್ತೀರ್ಯ ಸುದುಷ್ಟ್ಯದಂ ದುಮಾನ್ ಭವಾರ್ಣವಂ ಭೀಮಂ ಅಭದ್ರ ಸೌಹೃದಂ ಭವತ್ಪದಾಂಬೋರುಹನಾವಮತ್ರತೆ ನಿಧಾಯ ಯಾತ ಸತ್ ಅನುಗ್ರಹೋ ಯತಃ. ಏನಪ್ಪಾ ಅಂದ್ರೆ, ಯಾರು ಆಚಾರ್ಯ ಪುರುಷರು ಅವ್ರೇನ್ ಮಾಡ್ತಾರೆ, ಅವರು ಈ ಭವಾಂಬುಧಿ ಅಂದ್ರೆ ಈ ಭವಸಾಗರವನ್ನು ಅವರು ದಾಟಿ ಹೋಗಿದ್ದಾರೆ. ಆದ್ರೆ ಅವರು ಎಷ್ಟು ದಯಾಳುಗಳು ಅಂದ್ರೆ, ಅವರು ದಾಟಿದಂತಹ ಆ ನಾವು, ಆ ಬೋಟ್, ಆ ನಾವನ್ನು ವಾಪಸ್ ಕಳಿಸಿದ್ದಾರೆ ನಮಗೋಸ್ಕರ ಅಂತ. ಸೊ ಭವತ್ ಪದಾಂಬೋರುಹ ನಾವ ಮತ್ತತೆ, ಅವ್ರು ಆ ಕಡೆ ಹೋಗಿದ್ರು, ಆ ನಾವನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ ನಮಗೋಸ್ಕರ ಅಂತ. ನೋಡಿ ಎಷ್ಟು ಸುಂದರವಾದ ಶ್ಲೋಕ ಇದೆ. ಸೊ ಅಭದ್ರ ಸೌಹೃದ ಅಂತ ಒಂದು ಸುಂದರವಾದ ಶಬ್ದ ಇತ್ತು ಈ ಶ್ಲೋಕದಲ್ಲಿ. ಅಭದ್ರ ಸೌಹೃದ ಅಂದ್ರೆ ಮಿತಿ ಇಲ್ಲದಂತಹ ಒಂದು ಕೃಪೆ ಅಂದ್ರೇನೆ ಅದಕ್ಕೆ ಒಂದು ಏನ್ ಹೇಳ್ಬೋದು, ಅದಕ್ಕೆ ಒಂದು ಕಾರಣ ಅಂತ ಇಲ್ಲ. ನಮಗೆ ನಾವು ಕೃಪಾ ಪಾತ್ರರಾದ್ರೆ ನಾವು ಅದಕ್ಕೆ ಏನು ಕಾರಣ ಇಲ್ಲ ಅಷ್ಟೇ. ಅದು ಕೃಪಾ ಅಂದ್ರೆ ನಮ್ಗೆ ಅದು ನಾವು ಖಂಡಿತವಾಗ್ಲೂ ಅದಕ್ಕೆ ಅರ್ಹರಲ್ಲ ನಾವು. ಆದ್ರೂ ಇಲ್ಲಿ ಹೇಳ್ತಾ ಇದ್ದಾರೆ, ಅವ್ರು ಮಿತಿ ಇಲ್ಲದಂತಹ ಕೃಪೆ, ಆಚಾರ್ಯರ ಕೃಪೆ. ಯಾಕಂದ್ರೆ ಸತ್ಯಯುಗದಲ್ಲಿ 60,000 ವರ್ಷ ಬೇಕಿತ್ತು ಏನಕ್ಕೆ, ಸಿದ್ಧತೆ ಪಡಿಲಿಕ್ಕೆ. ಇವಾಗ ಕಲಿಯುಗದಲ್ಲಿ ನಾವು ಬಾಳೋದೇ ಒಂದು 50, 60, 70 ವರ್ಷ, ಮ್ಯಾಕ್ಸಿಮಮ್ ಆದ್ರೆ 80, ತುಂಬಾ ಅದೃಷ್ಟ ಇದ್ರೆ ಒಂದು 90. ಸೊ ಈ ರೀತಿಯಲ್ಲಿ ಇಂತಹ ಚಿಕ್ಕ ಒಂದು ಜೀವನ ಕಾಲದಲ್ಲಿಯೂ ಕೂಡ ನಾವು ಅದೇ ಸಿದ್ಧತೆಯನ್ನು ಪಡೆಯುವಂತಹ ಒಂದು ಭಾಗ್ಯ ನಮಗೆ ದೊರಕಿದೆ. ಅದಕ್ಕೆ ಹೇಳೋದು, ಗುರುಗಳು ಶ್ರೀ ಪ್ರಭುಪಾದವರೇ ಆಗ್ಲಿ, ಅವರ ಅನುಯಾಯಿಗಳಾಗ್ಲಿ ಅಭದ್ರ ಸೌಹೃದರು. ಅಭದ್ರ ಸೌಹೃದ ಅಂದ್ರೆ ಮಿತಿ ಇಲ್ಲದಂತ ಕೃಪೆ. ಅದನ್ನ ನಾವು ಯಾವತ್ತು ನಿಜವಾಗ್ಲೂ ಅರ್ಥ ಮಾಡ್ಕೋತೀವೋ ಅವತ್ತಿಂದ ನಮ್ಮ ಆಧ್ಯಾತ್ಮಿಕ ಜೀವನ ಬಹಳ ಸುಲಭವಾಗಿ ಮುಂದೆ ಹೋಗುತ್ತೆ. ಒಂದೊಂದ್ಸಲಿ ನಮ್ಗೆ ಅದು ಅರ್ಥ ಆಗೋದಿಲ್ಲ. ನಾವು ಅನ್ಕೋತೀವಿ ಎಷ್ಟೋ ಜನ ಇದ್ದಾರೆ ಅವರು ಒಬ್ರು ಗುರುಗಳು ಅಂತ. ಆಕ್ಚುಲಿ ಪ್ರಭುಪಾದವರು ಮಾಡಿರುವಂತಹ ಚಮತ್ಕಾರ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಅದು ಅಸಾಮಾನ್ಯ. ಅಂತಹ ಪಾಶ್ಚಾತ್ಯ ದೇಶಗಳಲ್ಲಿ ಹೋಗಿ ಅವರನ್ನ ಪರಿವರ್ತನೆ ಮಾಡಿ ಮತ್ತೆ ವಾಪಸ್ ಇಲ್ಲಿ ಭಾರತದಲ್ಲಿ ಬಂದು, ಭಾರತದಲ್ಲಿಯೂ ಅಡಚಣೆಗಳು ತುಂಬಾ ಇತ್ತು, ನಮ್ಮನ್ನೆಲ್ಲ ಈ ರೀತಿಯಲ್ಲಿ ಪರಿವರ್ತನೆ ಮಾಡಿದಂತಹ ಪ್ರಭುಪಾದವರು ನಿಜವಾಗ್ಲೂ ಅವರ ಈ ಒಂದು ಬೃಹತ್ ಕಾರ್ಯವನ್ನು ನಾವೆಲ್ಲ ಮೆಚ್ಚಬೇಕು. ಹೃತ್ಪೂರ್ವಕವಾಗಿ ಮೆಚ್ಚಿದಾಗ ಆವಾಗ ನಾವು ನಿಜವಾಗ್ಲೂ ನಮ್ಮ ಅವರ ಕೃಪೆಗೆ ಪಾತ್ರರಾಗಬಹುದು. ನಾವು ಇಲ್ಲ ಅಂದ್ರೆ ನಾವು ಅವರೆಲ್ಲ ಎಷ್ಟೋ ಜನ ಗುರುಗಳಲ್ಲಿ ಒಬ್ರು ಅಂತ ಅನ್ಕೊಂಡ್ರೆ ಮತ್ತೆ ನಾವು ಅಷ್ಟು ಮುಂದೆ ಪ್ರಗತಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಅವರ ಒಂದು ಮಹಿಮೆಯನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಅವರು ಏನ್ ಮಾಡಿದ್ದಾರೆ, ಅವರ ವಿಶೇಷತೆ ಏನು. ಎಲ್ಲಾ ಗುರುಗಳು ಅವರವರ ವಿಶೇಷತೆ ಇರುತ್ತೆ. ಆದ್ರೆ ಪ್ರಭುಪಾದವರ ವಿಶೇಷತೆ ಏನಂದ್ರೆ ಪಾಶ್ಚಾತ್ಯ ದೇಶ ತಾನೇ, ಪಾಶ್ಚಾತ್ಯ ದೇಶಗಳನ್ನೇ ಉದ್ಧಾರ ಮಾಡಿ, ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ, ಈ ಒಂದು ನಿರ್ವಿಶೇಷವಾದವನ್ನು, ಶೂನ್ಯವಾದವನ್ನು ಖಂಡನೆ ಮಾಡಿ ಕಿತ್ತು ಹಾಕಿಬಿಟ್ಟಿದ್ದಾರೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ ಈಗ ತಾನೆ, ಅದು ಬಹಳ ಕಠಿಣವಾದ ಮಾರ್ಗ ಅದು. ಸೊ ಈ ರೀತಿಯಲ್ಲಿ ಭಕ್ತಿ ಅನ್ನೋದು ಬಹಳ ಸುಲಭವಾದ ಮಾರ್ಗ. ಕಲಿಯುಗದಲ್ಲಿ ನಮಗೆ ಈ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಅದು ಬಹಳ ದುರ್ಲಭವಾದದ್ದು. ಸೊ ಈ ಒಂದು ಅಸ್ತಿ ಏಕ ಮಹಾನ್ ಕೂಡ ಕೀರ್ತನಾದೇವ ಕೃಷ್ಣಸೆ ಅಂತ ಹೇಳಿದಾರಲ್ಲ ಸುಖದೇವ ಗೋಸ್ವಾಮಿ, ಅದನ್ನು ನಾವು ಬಹಳ ಗಂಭೀರವಾಗಿ ತಗೋಬೇಕು. ಯಾಕಂದ್ರೆ ಈ ಒಂದು ಕಲಿಯುಗದಲ್ಲಿ ಒಂದು
ನಮ್ಮ ಇಸ್ಕಾನ್ ಸಂಸ್ಥೆ ಅನ್ನೋ ಒಂದು ದೊಡ್ಡ ಹಡಗು ಇದ್ದ ಹಾಗೆ. ಆ ಹಡಗಿನಲ್ಲಿ ಪ್ರಭುಪಾದವರು ಕ್ಯಾಪ್ಟನ್ ಆಗಿ ನಿಂತಿದ್ದಾರೆ. ಅವರು ನಮ್ಮೆಲ್ಲರನ್ನೂ ಆಹ್ವಾನಿಸ್ತಾ ಇದ್ದಾರೆ, ಬನ್ನಿ ಈ ಹಡಗ ಮೇಲೆ ಅಂತ. ಕಲಿಯುಗದ ದೋಷದ ಸಾಗರದಲ್ಲಿ ನಾವೆಲ್ಲರೂ ಮುಳುಗ್ತಾ ಇದ್ದೀವಿ, ಆದ್ರೆ ಅವ್ರು ಹೇಳ್ತಾ ಇದ್ದಾರೆ ಬನ್ನಿ ಮೇಲೆ. ಪ್ರಭುಪಾದವರು ಮತ್ತೆ ಅವರ ಶಿಷ್ಯರು, ಅವರ ಅನುಯಾಯಿಗಳು, ಯಾರೇ ಪ್ರಾಮಾಣಿಕ ಅನುಯಾಯಿಗಳಾಗಲಿ ಅವರೆಲ್ಲರೂ ಈ ರೀತಿಯನ್ನು ಬರೀ ನಾನು ಉದ್ಧಾರ ಆದೆ ಅಂತ ಸಂತುಷ್ಟರಾಗಿಲ್ಲ, ಬೇರೆಯವರನ್ನು ಕೂಡ ಮೇಲೆ ಎಳಿತಾ ಇದ್ದಾರೆ. ಈಗ ಮೇಲೆ ಒಂದ್ಸಲಿ ಹೋದ್ಮೇಲೆ ಒಂದೇ ಒಂದು ಕೆಲಸ ಮಾಡ್ಬೇಕು ನಾವು. ಏನಪ್ಪಾ ಅದು? ಹಡಗಿನ ಮೇಲೆ ಹೋದ್ಮೇಲೆ ಇಂತಹ ಒಂದು ಸಮುದ್ರದಲ್ಲಿ ನಾವು ಸಮುದ್ರವನ್ನು ದಾಟುವಾಗ ಏನ್ ಮಾಡ್ಬೇಕು ನಾವು? ಹಡಗಿಂದ ಹರೇ ಕೃಷ್ಣ ಹೇಳ್ಬೇಕು. ಓಕೆ, ಆ ಹಡಗಿನಲ್ಲಿ ಹೋದ್ಮೇಲೆ ಹರೇ ಕೃಷ್ಣ ಮಂತ್ರವನ್ನು ಖಂಡಿತವಾಗಿ ಉಚ್ಚಾರಣೆ ಮಾಡ್ತೀವಿ. ಹರೇ ಕೃಷ್ಣ ಮಂತ್ರ ಉಚ್ಚಾರಣೆ ಮಾಡಿದ್ರಿಂದಾನೇ ನಾವು ಹಡಗ ಮೇಲೆ ಹೋಗಿರೋದು. ಆದ್ರೆ ಅಲ್ಲಿ ಇರುವಾಗ, ಹಡಗಿನಲ್ಲಿ ಇರುವಾಗ ಇನ್ನೂ ನಾವು ಸಮುದ್ರವನ್ನು ದಾಟ್ತಾ ಇದ್ದೀವಿ. ಅವಾಗ ಏನು ಎಚ್ಚರಿಕೆ ತಗೋಬೇಕು ನಾವು? ಯಾರು ಹೇಳ್ತೀರಾ? ಯಾರಿಗೆ? ಕ್ಯಾಪ್ಟನ್ಗೆ ಶರಣಾಗ್ಬೇಕು. ಓಕೆ, ನೀವೇನು ಹೇಳ್ತಾ ಇದ್ರಿ? ಗುರುಗಳ ಮಾತು ಕೇಳಬೇಕು. ಓಕೆ, ಇನ್ಯಾರಾದ್ರು? ಭಗವಂತನಿಗೆ ಶರಣಾಗ್ಬೇಕು. ವೈಷ್ಣವ ಅಪರಾಧ ಮಾಡಬಾರ್ದು. ಓಕೆ, ಇದೆಲ್ಲ ನೀವೆಲ್ಲ ಹೇಳಿದ್ ಸರಿನೇ. ಓಕೆ, ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡಬಾರ್ದು. ಇರುವಂತಹ ಒಂದು ಬ್ಯಾಲೆನ್ಸ್, ಆ ಹಡಗಿನಲ್ಲಿ ಇರುವಂತಹ ಬ್ಯಾಲೆನ್ಸ್ ಅನ್ನು ನಾವು ಕಾಪಾಡಬೇಕು. ಇಲ್ಲಾಂದ್ರೆ ಹಿಂಗೆ ಆಗ್ಬಿಡುತ್ತೆ. ನಿಮಗೆಲ್ಲ ಗೊತ್ತಿದೆ ಹೇಗೆ ಅಂತ. ಎಲ್ಲ ಕರೆಕ್ಟಾಗಿ ಎರಡು ಸೈಡಲ್ಲಿ ಜನ ಇರಬೇಕು. ಓಕೆ, ಸೊ ಇದೆಲ್ಲವೂ ಕರೆಕ್ಟ್ ನೀವು ಹೇಳಿದ್ದು. ಆದ್ರೆ ಇನ್ನೊಂದು ಮಾತೇನಪ್ಪಾ ಅಂದ್ರೆ, ನಾವು ಹಡಗಿಂದ ವಾಪಸ್ ಸಮುದ್ರದಲ್ಲಿ ಡುಕ್ಕಿ ಹೊಡಿಬಾರ್ದು ಅಲ್ವಾ? ಅದು ಮುಖ್ಯ. ಯಾಕಂದ್ರೆ ಎಷ್ಟೋ ಸಲ ನಮ್ಗೆ ಕಂಪ್ಲೀಟ್ ಆಗಿ ಒಂದು ಏನ್ ಹೇಳ್ಬೋದು, ದೃಢತೆ, ಆ ವಿಶ್ವಾಸ ಅನ್ನೋದು ಇರೋದಿಲ್ಲ. ಒಂದು ಕಾಲು ಇಲ್ಲಿ, ಒಂದು ಕಾಲು ಅಲ್ಲಿ ಇರುತ್ತೆ. ಹಡಗ ಮೇಲೆ ಒಂದು ಕಾಲು, ಸಮುದ್ರದಲ್ಲಿ ಇನ್ನೊಂದು ಕಾಲು. ಅಪ್ಪಪ್ಪ ಅಂದ್ರೆ ಏನಾದ್ರೂ ಇದು ಸಪೋಸ್ ಹಡಗು ಮಧ್ಯದಲ್ಲೇ ಏನಾದ್ರೂ ನೀರಲ್ಲಿ ಮುಳುಗ್ ಹೋದ್ರೆ, ಅಟ್ಲೀಸ್ಟ್ ಸಮುದ್ರದಲ್ಲಾದ್ರೂ ನನ್ನ ಫ್ರೆಂಡ್ಸ್ ಇದ್ದಾರೆ, ನನ್ನ ಹಿಂದಿನ ಮಿತ್ರರಿದ್ದಾರೆ, ಅವರೆಲ್ಲ ನನ್ನ ನೋಡ್ಕೋತಾರೆ ಅಂತ ಒಂದು ಕಾಲು ಇಲ್ಲಿ, ಒಂದು ಕಾಲು ಅಲ್ಲಿ. ಯಾಕಂದ್ರೆ ನಮ್ಗೆ ಇನ್ನೂ ವಿಶ್ವಾಸ, ಒಂದು ಪರಿಪಕ್ವವಾದ ವಿಶ್ವಾಸ ಇಲ್ಲ ನಮ್ಗೆ. ಸೊ ಅದಕ್ಕೆ ಅರ್ಜುನ ಕೃಷ್ಣನ್ ಕೇಳ್ತಾರಲ್ಲ, ಅಯತಿ ಶ್ರದ್ಧೆಯೋ ಪೇತೋ ಯೋಗಾಚಲಿತ ಮಾನಸ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಮಗತಿಂ ಕೃಷ್ಣ ಗಚ್ಚತಿ. 6ನೇ ಅಧ್ಯಾಯದಲ್ಲಿ ಯಾರಿಗೆ ಸಂಸಿದ್ಧಿ ಪ್ರಾಪ್ತಿ ಆಗೋದಿಲ್ವೋ ಭಕ್ತಿಯಲ್ಲಿ ಅವ್ರ ಗತಿ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾನೆ ಅರ್ಜುನ. ಅರ್ಧಂಬರ್ಧ ಯಾರು ಅರ್ಧಂಬರ್ಧ ಮುಂದೆ ಹೋಗಿದ್ದಾರೆ, ಅವ್ರದ್ದೇ ಗತಿ ಅಂತ ಕೃಷ್ಣ ಹೇಳ್ತಾನೆ, ಚಿಂತೆ ಮಾಡಬೇಡ. ಅರ್ಧನೇ ಆಗ್ಲಿ, ಮುಕ್ಕಾಲೇ ಆಗ್ಲಿ, ಕಾಲ್ ಬಾಗ್ಲೇ ಆಗ್ಲಿ, ಎಷ್ಟೇ ಮುಂದುವರೆದಿದ್ರು ಮುಂದಿನ ಜನ್ಮದಲ್ಲಿ ಅವ್ರಿಗೆ ನಾನು ಒಳ್ಳೆ ಅವಕಾಶ ಕೊಡ್ತೀನಿ. ಶುಚೀನಾಂ ಶ್ರೀಮತಾಂಗೆ ಹೇ ಯೋಗೋ ಭ್ರಷ್ಟೋಪಜಾಯತೆ ಅಂತ ಕೃಷ್ಣ ಹೇಳ್ತಾರೆ. ಯಾರು ಯೋಗ ಭ್ರಷ್ಟರಾಗಿದ್ದಾರೋ ಅವ್ರಿಗೆ ನಾನು ಶ್ರೀಮಂತ ಪರಿವಾರದಲ್ಲಿ ಅಥವಾ ಧಾರ್ಮಿಕ ಪರಿವಾರದಲ್ಲಿ ನಾನು ಜನ್ಮ ಕೊಡಿಸ್ತೀನಿ. ಸೊ ಈ ರೀತಿಯಲ್ಲಿ ವಿಶ್ವಾಸ ಇಟ್ಕೋಬೇಕು ನಾವು ಭಗವಂತನ ಮೇಲೆ, ಪ್ರಭುಪಾದವ್ರ ಮೇಲೆ. ಅವಾಗ ಎರಡೂ ಕಾಲನ್ನು ಭದ್ರವಾಗಿ ಹಡಗಿನ ಮೇಲೆ ಇಟ್ಕೊಂಡ್ರೆ ನಾವು ಮತ್ತೆ ಖಂಡಿತವಾಗ್ಲೂ ಇದೇ ಜನ್ಮದಲ್ಲಿ ನಾವು ಸಂಸಿದ್ಧಿಯನ್ನು ಪಡಿಬಹುದು. ಅದು ಕಲಿಯುಗದ ಒಂದು ಏನ್ ಹೇಳ್ಬೋದು, ನಮ್ಮೆಲ್ಲರಿಗೂ ಸಿಕ್ಕಿದಂತ ಒಂದು ದೊಡ್ಡ ಗಿಫ್ಟ್ ಅದು. ಅದನ್ನು ನಾವು ಮರಿಬಾರ್ದು. ಒಂದೊಂದ್ಸಲಿ ಏನಾಗುತ್ತೆ, ವ್ಯಕ್ತಿಗೆ ವಜ್ರ ಸಿಕ್ಕಿರುತ್ತೆ ಕೈಯಲ್ಲಿ, ಆದ್ರೆ ಅವನೇನ್ ಅನ್ಕೋತಾನೆ ಅಥವಾ ಅವಳೇನ್ ಅನ್ಕೋತಾಳೆ, ಇದು ಒಂದು ಸಾಮಾನ್ಯವಾದ ಒಂದು ಕಲ್ಲಿದ್ದ ಹಾಗೆ ಅಂತ ಅನ್ಕೋತಾರೆ. ಧ್ರುವ ಮಹಾರಾಜ್ ಅದೇ ಹೇಳಿದ್ದ. ಆಕ್ಚುಲಿ ಧ್ರುವ ಮಹಾರಾಜನ ಕಥೆ ಗೊತ್ತಿದ್ರೆ ನಿಮ್ಗೆ. ಧ್ರುವ ಮಹಾರಾಜ್ ಹೇಳ್ತಾನೆ, ವಿಷ್ಣು ದರ್ಶನ ಆದ್ಮೇಲೆ ಅವ್ನು ಹೇಳ್ತಾನೆ, ಕಾಚಾನ್ ವಿಚಿನ್ವನ್ ಅಪಿ ದಿವ್ಯ ರತ್ನಂ. ನಾನು ಹುಡುಕ್ತಾ ಇದ್ದಿದ್ದು ಕಾಚ, ಗ್ಲಾಸ್ ಪೀಸು, ಆದ್ರೆ ಸಿಕ್ಕಿದ್ದು ರತ್ನ ನನಗೆ. ಯಾಕಂದ್ರೆ ಮುಂಚೆ ನಿಮ್ಗೆಲ್ಲ ಗೊತ್ತಿದೆ, ಧ್ರುವ ಮಹಾರಾಜ ತಂದೆ ಅವಮಾನ ಮಾಡಿದ್ರು ಅಂತ ತಂದೆಗಿಂತ ದೊಡ್ಡ ರಾಜ್ಯ ಬೇಕು ನನಗೆ ಅಂತ ತಪಸ್ಯ ಮಾಡಿದ್ದು. ಆದ್ರೆ ವಿಷ್ಣು ದರ್ಶನ ಆದ್ಮೇಲೆ ಬದಲಾವಣೆ ಆಗೋಯ್ತು. ನನಗೆ ಇದೆಲ್ಲ ಬೇಡವೇ ಬೇಡ, ಈ ರಾಜ್ಯ ಬರಲ್ಲ, ಒಳ್ಳೆ ಗ್ಲಾಸ್ ಪೀಸ್ ಇದ್ದ ಹಾಗೆ ನನಗೆ ಭಗವಂತನ ದರ್ಶನ ಸಿಕ್ಕಿದೆಯಲ್ಲ, ಇನ್ನೇನ್ ಬೇಕು ನನಗೆ ಅಂತ, ನನಗೆ ರತ್ನ ಸಿಕ್ಬಿಟ್ಟಿದೆ ಅಂತ. ಆದ್ರೆ ಇವಾಗ ನೋಡಿ ನಾವೇನ್ ಮಾಡ್ತಿದೀವಿ, ನಮಗೆ ಡೈರೆಕ್ಟ್ ಆಗಿ ರತ್ನ ಸಿಕ್ಕಿದೆ ಪ್ರಭುಪಾದವರ ಕೃಪೆಯಿಂದ. ನಮ್ಗೆ ಕಾಚ ಅನ್ನೋದು ಸಿಕ್ಕೇ ಇಲ್ಲ, ಅಂದ್ರೆ ಗ್ಲಾಸ್ ಪೀಸು. ಆದ್ರೆ ನಾವು ಆ ರತ್ನವನ್ನು ಕಾಚ ಅಂತ ಅನ್ಕೊಂಡ್ಬಿಡ್ತೀವಿ. ಉಲ್ಟಾ ಧ್ರುವ ಮಹಾರಾಜ್ ಹೇಳ್ತಿದ್ರೆ, ನಾನು ಕಾಚಾಗೆ ಹುಡುಕ್ತಾ ಇದ್ದೆ, ಸಿಕ್ಕಿದ್ದು ರತ್ನ. ನಮಗೆ ರತ್ನ ಸಿಕ್ಕಿದೆ, ಅದನ್ನು ಕಾಚ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಇದು ನಮ್ಮ ದುರ್ಭಾಗ್ಯ. ಅದಕ್ಕೆ ಒಂದು ವೈಷ್ಣವ ಆಚಾರ್ಯರು ಹಾಡ್ತಾರೆ, ಏನಪ್ಪಾ ಅದು, ಅಹೋ ದುಃಖಂ ಮಹಾ ದುಃಖಂ ದುಃಖ ದುಃಖಾತರಂ ಮಯ.
ಮಧುರಂ ಮಧುರೇಭ್ಯೋ ಅಂತ ಒಂದು ಹಾಡು ಇದೆ. ಅದರಲ್ಲಿ ಹೇಳ್ತಾರೆ, ನಾನು ಈ ಹರಿನಾಮವನ್ನು ಒಂದು ಸಾಮಾನ್ಯ ವಸ್ತು ಅಂತ ಅನ್ಕೊಂಡ್ಬಿಟ್ಟೆ. ನನಗೆ ಅರ್ಥ ಆಗ್ಲಿಲ್ಲ ಇದರ ಮಹಿಮೆ ಅಂತ. ಸೊ ಅದಕ್ಕೆ ಅವನು ತಲೆ ಚಚ್ಕೊಂಡು ಹೇಳ್ತಾರೆ ಆಚಾರ್ಯರು, ನಾನು ಎಂಥ ಒಂದು ಬಡಪಾಯಿ, ನಾನು ಎಲ್ಲ ಸಿಕ್ಕಿದ್ರೂ ಕೂಡ ನನಗೆ ಅರ್ಥ ಆಗ್ಲಿಲ್ಲ ಅದರ ಮಹಿಮೆ. ನೋಡಿ, ಇದು ಬಹಳ ಒಂದು ಮುಖ್ಯವಾದ ಮಾತಿದು. ಯಾರಿಗೆ ಸಿಗ್ಲೇ ಇಲ್ವೋ, ಕೃಷ್ಣ ಪ್ರಜ್ಞೆ ಸಿಗ್ಲೇ ಇಲ್ಲ, ಖಂಡಿತವಾಗ್ಲೂ ಅವರ ದುರ್ಭಾಗ್ಯ ಅಂತ ನಾವು ಹೇಳಬಹುದು. ಯಾರಿಗೆ ಸಿಕ್ಕಿದೆಯೋ ಮತ್ತೆ ಅವರು ಅದರ ಉಪಯೋಗ ಮಾಡಿಕೊಂಡು ಭಗವದ್ಧಾಮ ಹಿಂತಿರುಗಿಬಿಟ್ಟಿದ್ದಾರೋ ಅವರು ಖಂಡಿತವಾಗ್ಲೂ ಅವರು ಸಿದ್ಧತೆ ಪಡೆದಿದ್ದಾರೆ. ಆದ್ರೆ ಯಾರು ಮಧ್ಯದಲ್ಲಿ ಉಳ್ಕೋತಾರೋ, ಇಂತಹ ಒಂದು ಕೃಷ್ಣ ಪ್ರಜ್ಞೆ ಅಂತಹ ಒಂದು ದೊಡ್ಡ ಒಂದು ಗಿಫ್ಟ್ ಸಿಕ್ಕಿದ್ರು ಕೂಡ ಅದರ ಒಂದು ಅದರ ವ್ಯಾಲ್ಯೂ ಅನ್ನು ಅರ್ಥ ಮಾಡ್ಕೊಳ್ದೆ ಅದನ್ನ ವ್ಯರ್ಥ ಮಾಡ್ತಾರೋ ಅಂತಹ ವ್ಯಕ್ತಿಗಿಂತ ದುರ್ಭಾಗ್ಯ ಇಲ್ಲಿ ಯಾರ್ದಾಗುತ್ತೆ ಹೇಳಿ? ಯಾರಿಗೂ ಆಗೋದಿಲ್ಲ. ಯಾಕಂದ್ರೆ ಯಾರಿಗೆ ಸಿಕ್ಕಿಲ್ವೋ ಅವ್ರದ್ದು ಬೇರೆ ವಿಷಯ. ಅದೇ ಯಾರಿಗೆ ಸಿಕ್ಕಿ ಅದರ ವ್ಯಾಲ್ಯೂ ಅರ್ಥ ಮಾಡ್ಕೊಂಡಿಲ್ವೋ ಬಹಳ ಒಂದು ದೊಡ್ಡ ದುರ್ಭಾಗ್ಯ ಅಂತ ಹೇಳ್ಬೋದು ನಾವು. ಆದ್ರಿಂದ ಈ ಕಲಿಯುಗದ ವಾತಾವರಣದಲ್ಲಿ ನಮಗೆ ಒಂದು ಜನ್ಮದಲ್ಲಿ ಸಿದ್ಧತೆ ಪಡೆಯುವಂತ ಅವಕಾಶ ಸಿಕ್ಕಿದೆ. ಅದರ ಒಂದು ವ್ಯಾಲ್ಯೂ ಅನ್ನು ನಾವು ಖಂಡಿತವಾಗ್ಲೂ ಅರ್ಥ ಮಾಡ್ಕೋಬೇಕು. ಸೊ ನಾ ಹೇಳಿದಾಗೆ ಪ್ರಭುಪಾದವರು ನಮಗೆ ಈ ಹಿಂದಿನ ಯುಗಗಳಲ್ಲಿ ತುಂಬಾ ಕಠಿಣವಾದ ಮಾರ್ಗ ಮತ್ತೆ ಕಠಿಣವಾದ ಒಂದು ಪ್ರಾಸೆಸ್ ಅದನ್ನು ಬಿಟ್ಟು ನಮಗೆ ಸುಲಭವಾದ ಮಾರ್ಗ ಕೊಟ್ಟಿದ್ದಾರೆ. ಒಂದೇ ಜನ್ಮದಲ್ಲಿ ನಾವು ಸಿದ್ಧತೆಯನ್ನು ಪಡೆಯುವಂತಹ ಒಂದು ಮಾರ್ಗವನ್ನು ಕೊಟ್ಟಿದ್ದಾರೆ. ಅದರ ಉಪಯೋಗವನ್ನು ನಾವು ಮಾಡ್ಕೋಬೇಕು. ಸೊ ಇವಾಗ ಕೊನೆಯಲ್ಲಿ ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ಈ ಕಲಿಯುಗದಲ್ಲಿಯೂ ಕೂಡ ಈ ಒಂದು 10,000 ವರ್ಷಗಳು ಇವಾಗ ನಡೀತಿರುವಂತಹ ಚೈತನ್ಯ ಮಹಾಪ್ರಭುಗಳು ಅವತರಣೆ ಆದ ಸಮಯ ಯಾವಾಗ 500 ವರ್ಷಗಳ ಹಿಂದೆ, ಆವಾಗಿಂದ ಇನ್ನು ಮುಂದೆ 9,500 ವರ್ಷ, ಟೋಟಲ್ 10,000 ವರ್ಷದ ಒಂದು ಹೇಳ್ಬೋದು ಒಂದು ಕಿಟಕಿ ತರ ಅದು. ಒಂದು ಮನೆ ಬೆಂಕಿ ಹತ್ತಿಬಿಟ್ರೆ ಮನೆಗೆ ಯಾವ್ದಾದ್ರು ಒಂದು ಕಿಟಕಿ ಹುಡುಕ್ತೀವಿ ನಾವು, ಅದರಿಂದ ಹೊರಗೆ ಚಲಾನ್ ಹೊಡಿಬಹುದು ಅಂತ. ಅದೇ ರೀತಿಯಲ್ಲಿ ಕಲಿಯುಗದಲ್ಲಿ ಇಡೀ ಕಲಿಯುಗ ಹೇಗಿದೆ ಅಂದ್ರೆ ಎಲ್ಲ ಕಡೆ ಬೆಂಕಿಯೋ ಬೆಂಕಿ, ಎಲ್ಲ ಒಳ್ಳೆ ಗುಣಗಳು ಧ್ವಂಸ ಆಗ್ತಾ ಇದೆ. ಆದ್ರೆ ಒಂದೇ ಒಂದು ಕಿಟಕಿ ಓಪನ್ ಆಗಿದೆ. ಯಾವ್ದಪ್ಪ ಅದು ಅಂದ್ರೆ ಮಹಾಪ್ರಭುಗಳ ಈ ಒಂದು ಸಂಕೀರ್ತನ ಆಂದೋಲನ. ಸೊ ಇವಾಗ ಅವರು ಮಹಾಪ್ರಭು ಬಂದು 500 ವರ್ಷ ಹಿಂದೆ ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಪ್ರಭುಪಾದವರನ್ನು ಇಡೀ ಪ್ರಪಂಚದಲ್ಲಿ ಹರಡಿದ್ದಾರೆ. ಈ ಒಂದು ಅವಕಾಶವನ್ನು ನಾವು ಬಿಟ್ಕೊಡ್ಬಾರ್ದು. ಯಾಕಂದ್ರೆ ನಾವು ಇದೇ ಸಮಯದಲ್ಲಿ ಈ 10,000 ವರ್ಷದ ಈ ಒಂದು ಸಮಯದಲ್ಲಿ ನಾವು ಮನುಷ್ಯ ಜನ್ಮವನ್ನು ಪಡೆದಿದ್ದೇವೆ. ಅದು ಕೂಡ ಭಾರತ ವರ್ಷದಲ್ಲಿ. ನೀವೇ ಅನ್ಕೊಳ್ಳಿ, ಎಷ್ಟು ಒಂದು ದೊಡ್ಡ ದುರ್ಲಭವಾದ ಮಾತಿದು. ಮನುಷ್ಯ ಜನ್ಮ ಪಡೆಯೋದೇ ಬಹಳ ದುರ್ಲಭ. 84 ಲಕ್ಷ ಯೋನಿಗಳಿವೆ. ಜಲಜ ನವಲಕ್ಷಾಣಿ ಸ್ಥಾವರ ಲಕ್ಷವಿಂಶತಿ ಕೃಪಯೋ ರುದ್ರ ಸಂಖ್ಯಾಣಿ, ಬೇರೆ ಬೇರೆ ತರ ಯೋನಿಗಳಿವೆ. ಆದರೆ ಮನುಷ್ಯ ಜನ್ಮ ಅನ್ನೋದು ಬಹಳ ದುರ್ಲಭ. ಆ ಮನುಷ್ಯ ಜನ್ಮ ಸಿಕ್ಕಿದ ಮೇಲೆ ಅದು ಕೂಡ ಎಲ್ಲಿ? ಭಾರತ ವರ್ಷದಲ್ಲಿ. ಪುಣ್ಯ ಭೂಮಿ ಧರ್ಮಭೂಮಿಯಾದ ನಮ್ಮ ಭಾರತ ವರ್ಷದಲ್ಲಿ ನಮಗೆ ಜನ್ಮ ಸಿಕ್ಕಿದೆ. ಅಫ್ಕೋರ್ಸ್ ಎಷ್ಟೋ ಜನ ಭಾರತ ವರ್ಷದಲ್ಲಿ ಜನ್ಮ ಪಡೆದಿದ್ರು ಕೂಡ ಅವರ ವ್ಯವಹಾರ ಪಾಶ್ಚಾತ್ಯ ದೇಶಗಳ ಪಾಶ್ಚಾತ್ಯ ಒಂದು ಸಂಸ್ಕೃತಿಯ ಪ್ರಕಾರನೇ ಇರುತ್ತೆ. ನಾವು ಎಷ್ಟೋ ಸಲ ಭಾರತೀಯರು ಹೊರಗಿಂದ ನೋಡ್ಲಿಕ್ಕೆ ಭಾರತೀಯರ ತರ ಕಾಣ್ತೇವೆ, ಒಳಗಿಂದ ನಮ್ಮ ಮನಸ್ಸು ಪಾಶ್ಚಾತ್ಯ ಸಂಸ್ಕೃತಿಗಳಿಗೆ ಬಹಳ ಅದರ ಕಡೆ ಆಕರ್ಷಿತರಾಗಿರ್ತೀವಿ ನಾವು. ಆದರೆ ಯಾರು ನಮ್ಮ ಭಾರತ ವರ್ಷದಲ್ಲಿ ಹುಟ್ಟಿದವರು ಪ್ರಭುಪಾದವರ ಶ್ರೀ ಚೈತನ್ಯ ಮಹಾಪ್ರಭುಗಳ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ನಾವು ಈ ಒಂದು ಕೃಷ್ಣ ಕಾನ್ಷಿಯಸ್ನೆಸ್, ಕೃಷ್ಣ ಪ್ರಜ್ಞೆಯನ್ನು ಗಂಭೀರವಾಗಿ ನಮ್ಮ ಜೀವನದಲ್ಲಿ ನಾವು ಮುಂದುವರಿಸ್ತೀವೋ ಖಂಡಿತವಾಗಿ ಅವರಿಗೆ ಬಹಳ ದೊಡ್ಡ ಒಂದು ಅವಕಾಶ ಇದೆ ಭಗವದ್ಧಾಮಕ್ಕೆ ಹಿಂತಿರುಗಲಿಕ್ಕೆ. ಸೊ ಇವಾಗ ಶ್ರೀ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವ ದಿನ ಬರ್ತಾ ಇದೆ. ಇವಾಗ ಗೌರ ಪೂರ್ಣಿಮಾ ಎಲ್ರಿಗೂ ಗೊತ್ತಾ ಯಾವತ್ತು ಬರ್ತಾ ಇದೆ ಅಂತ? ಥರ್ಡಾ ಫೋರ್ತಾ? ಥರ್ಡ್. ಓಕೆ, ಥರ್ಡ್ ಅಂದ್ರೆ ಮಂಗಳವಾರ. ಓಕೆ, ಸೊ ಅಂದ್ರೆ ಇವತ್ತಿಗೆ ಇನ್ನು 2 ದಿನ ಇದೆ. ಸೊ ಅದಕ್ಕೆ ನಾನು ಸ್ವಲ್ಪ ಶ್ರೀ ಚೈತನ್ಯ ಮಹಾಪ್ರಭುಗಳ ಅವರ ಜೀವನದ ಬಗ್ಗೆ 1-2 ಮಾತು ಹೇಳಿ
ಇವತ್ತಿನ ಈ ಚರ್ಚೆಯನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಶ್ರೀ ಗೌರಾಂಗ ಮಹಾಪ್ರಭು, ಗೌರಾಂಗ ಅಂದರೆ ಸುವರ್ಣ ಬಣ್ಣದ ಅಂಗ ಇರುವಂತಹ ಶ್ರೀ ಕೃಷ್ಣ, ಸಾಕ್ಷಾತ್ ಶ್ರೀ ಕೃಷ್ಣ ಮಹಾಪ್ರಭು, ಶ್ರೀ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದಿದ್ರು, ಅವತರಿಸಿದ್ದು 500 ವರ್ಷ ಹಿಂದೆ. ಎಲ್ಲಿ? ಯಾರು ಹೇಳ್ತೀರಾ? ನವದ್ವೀಪ. ನವದ್ವೀಪ ಎಲ್ಲಿರೋದು? ಈ ಪ್ರಪಂಚದಲ್ಲಿ ಪಶ್ಚಿಮ ಬಂಗಾಳ ಅಂತ ಹೇಳ್ಬೋದು. ಆದರೆ ನವದ್ವೀಪ ಭಗವಂತನ ಅದು ಧಾಮ, ಅದು ಗೋಲೋಕ ವೃಂದಾವನ, ನವದ್ವೀಪ ಅವೆಲ್ಲವೂ ಕೂಡ ಆಧ್ಯಾತ್ಮಿಕ ಪ್ರಪಂಚದಿಂದ ಈ ಪ್ರಪಂಚದಲ್ಲಿ ಭಗವಂತನ ಜೊತೆ ಅವನ ಧಾಮ ಕೂಡ ಅವತರಣೆ ಆಗುತ್ತೆ. ಸೊ ಅಂತಹ ನವದ್ವೀಪದಲ್ಲಿ ಚಂದ್ರಗ್ರಹಣ ಸಮಯದಲ್ಲಿ ಅವತರಿಸಿದಂತಹ ಶ್ರೀ ಗೌರಾಂಗ ಮಹಾಪ್ರಭುವನ್ನು ನಾವು ಪೂಜಿಸ್ತೀವಿ. ಇವತ್ತು ಐ ಥಿಂಕ್ ನೆಕ್ಸ್ಟ್ ಮಂಗಳವಾರ ಕೂಡ ಚಂದ್ರಗ್ರಹಣ ಇದೆ. ಚಂದ್ರಗ್ರಹಣ ಸಾಮಾನ್ಯವಾಗ್ಲೂ ನಾವೆಲ್ಲರೂ ಸಾಮಾನ್ಯ ದೃಷ್ಟಿಯಿಂದ ಅದು ಬಹಳ ಅಶುದ್ಧ ಸಮಯ. ನಾವು ಅದಾದ್ಮೇಲೆ ಸ್ನಾನ ಮಾಡಬೇಕು, ಅದರಲ್ಲಿ ಏನು ಅಡುಗೆ ಮಾಡಬಾರ್ದು ಆ ಸಮಯದಲ್ಲಿ, ಮತ್ತೆ ಏನಾದರೂ ಅಡುಗೆ ಪದಾರ್ಥ ಇದೆ ಅದನ್ನೆಲ್ಲ ಎಸಿಬೇಕು, ಹೊಸದಾಗಿ ಅಡುಗೆ ಮಾಡಬೇಕು, ಇದೆಲ್ಲ ಇದೆ ನಿಯಮಗಳು. ಆದರೆ ಅಂತಹ ಅಶುದ್ಧ ಸಮಯದಲ್ಲೇ ಶ್ರೀ ಗೌರಾಂಗ ಮಹಾಪ್ರಭು ಅವರು ಜನ್ಮಿಸಿದ್ದು. ಸೊ ಮಹಾಪ್ರಭು ಸಾಕ್ಷಾತ್ ಕೃಷ್ಣ ಆದ ಕಾರಣ ಅವರು ಅಶುದ್ಧ ಸಮಯವನ್ನು ಅವರು ಶುದ್ಧಗೊಳಿಸಿದರು. ಸೊ ಅಂತಹ ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಂದೆ ಹೋಗಿ ನಿಮಾಯ್ ಪಂಡಿತ್, ಬಹಳ ದೊಡ್ಡ ಪಂಡಿತ್ ಆಗ್ತಾರೆ. ಮತ್ತು ಅದಾದ್ಮೇಲೆ 24ನೇ ವಯಸ್ಸಿನಲ್ಲಿ ಸನ್ಯಾಸ ತಗೋತಾರೆ. ಸನ್ಯಾಸ ತಗೊಂಡು ಇಡೀ ಭಾರತ ಭ್ರಮಣೆ ಮಾಡಿ ಎಲ್ಲರಿಗೂ ಈ ಒಂದು ಹರಿನಾಮ ಸಂಕೀರ್ತನ ಸುಲಭವಾದ ಮಾರ್ಗವನ್ನು ಹಂಚಿ ಮತ್ತೆ ಜಗನ್ನಾಥ್ಪುರಿಗೆ ಬರ್ತಾರೆ. ಅವರು ಕೊನೆಯ 18 ವರ್ಷ ಜಗನ್ನಾಥ್ಪುರಲ್ಲಿ ಕಳೀತಾರೆ. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ ಏನಪ್ಪಾ ಅಂದ್ರೆ ಎರಡು ವಿಷಯ. ಏನಪ್ಪಾ ಅದು? ಒಂದು, ನೀವು ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಿ, ಕೀರ್ತನೆಯನ್ನು ಮಾಡಿ. ಎರಡನೇದು, ವೈಷ್ಣವರ ಭಕ್ತರ ಅಪರಾಧ ನಿಂದನೆ ಮಾಡಬೇಡಿ. ಇವೆರಡನ್ನು ಮಾಡಿದ್ರೆ ಸಾಕು, ನಾನು ಸ್ವತಃ ನಿಮ್ಮನ್ನು ವಾಪಸ್ ಗೋಲೋಕ ಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಚೈತನ್ಯ ಮಹಾಪ್ರಭುಗಳು ವಚನೆಯನ್ನು ಕೊಟ್ಟಿದ್ದಾರೆ. ಸೊ ಇವಾಗ ಇದನ್ನು ಹೇಳಲಿಕ್ಕೆ ಬಹಳ ಸುಲಭ, ಆದರೆ ಮಾಡಲಿಕ್ಕೆ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಜಪ ಮಾಡೋದು ಅನ್ನೋದು ಅದು ಕಲೆ. ಕಲೆ ಅಂದ್ರೆ ಅದನ್ನ ಸುಮ್ಮನೆ ಕೂತ್ಕೊಂಡು ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅಂತಲ್ಲ. ಎಷ್ಟೋ ಸಲ ನಾವು ಜಪ ಮಾಡುವಾಗ ಅದು ಯಾವಾಗ ಮುಗಿಯುತ್ತೆ ಅಂತ ನಮಗೆ ಆಸಕ್ತಿ ಇರುತ್ತೆ ಹೊರತು ಜಪದಲ್ಲಿ ಆಸಕ್ತಿ ಇರಲ್ಲ. ಕೌಂಟರ್ ಬೀಡನ್ನು ಕೆಳಗೆ ಹೇಗಾದ್ರೂ ಮಾಡಿ ಕೆಳಗೆ ಅದು ಶಬ್ದ ಬಂದಾಗ ನಮಗೆ ಬರುವಂತ ಆನಂದ, ಆ ಜಪ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಆನಂದ ಬರಲ್ಲ ಎಷ್ಟೋ ಸಲ. ಸೊ ಅದರಿಂದ ಆ ಜಪವನ್ನು ಮಾಡಿದಾಗ ನಾವು ಸರಿಯಾದ ಒಂದು ಭಾವನೆಯಿಂದ ಮಾಡಬೇಕು. ಇಲ್ಲಾಂದ್ರೆ ಅದರ ಪರಿಣಾಮ ಬೇರೆ ಆಗ್ಬಿಡುತ್ತೆ. ಯಾಕಂದ್ರೆ ನಾಮ ಅಪರಾಧನೂ ಇದೆ. ಹರಿನಾಮ ಪ್ರತಿ ಕೂಡ ನಾವು ಅಪರಾಧ ಮಾಡ್ತೀವಿ ಎಷ್ಟೋ ಸಲ. ಯಾಕಂದ್ರೆ ನಾವು ಗಮನ ಕೊಟ್ಟು ಮಾಡೋದಿಲ್ಲ ಎಷ್ಟೋ ಸಲ. ಇನ್ನೊಂದೇನಪ್ಪ ಅಪರಾಧ ಅಂದ್ರೆ ವೈಷ್ಣವರ ಕಡೆ ಮಾಡುವಂತ ಅಪರಾಧ. ಸೊ ನೀವು ಶ್ರೀವಾಸ್ ಠಾಕೂರಿನ ಉದಾಹರಣೆ ತಗೊಂಡ್ರೆ, ಚೈತನ್ಯ ಲೀಲೆಯಲ್ಲಿ ಶ್ರೀವಾಸ್ ಠಾಕೂರ್ ಸಾಕ್ಷಾತ್ ನಾರದ ಮನಿ ಆಗಿತ್ತು. ಅವರ ಮನೆಯಲ್ಲಿ ಕೀರ್ತನೆಗಳು ನಡೀತಾ ಇತ್ತು, ದಿನ ರಾತ್ರಿ 1 ವರ್ಷ ನಡೀತು. ಆ ಕೀರ್ತನೆ ಬಹಳ ರಹಸ್ಯಮಯ ಕೀರ್ತನೆಗಳು, ಯಾರನ್ನು ಬಿಡ್ತಾ ಇರಲಿಲ್ಲ. ಪ್ರವೇಶ ಬರೀ ಶುದ್ಧ ಭಕ್ತರಿಗೆ ಮಾತ್ರ ಇತ್ತು. ಸೊ ನವದ್ವೀಪ ನಗರದ ಬ್ರಾಹ್ಮಣರಿಗೆ ಬಹಳ ದ್ವೇಷ ಇತ್ತು. ಯಾಕಂದ್ರೆ ನನ್ನನ್ನು ಯಾಕೆ ಬಿಡ್ತಾ ಇಲ್ಲ ಒಳಗಡೆ ಶ್ರೀವಾಸ್ ಅಂತ. ಸೊ ಒಬ್ಬ ಬ್ರಾಹ್ಮಣ ಗೋಪಾಲ್ ಚಪಲ ಅಂತ, ಅವನು ಹೋಗಿ ಏನ್ ಮಾಡ್ತಾನೆ, ಶ್ರೀವಾಸ್ ಠಾಕೂರ್ ಮನೆ ಮುಂದೆ ರಾತ್ರಿ ಚಂಡಿ ಪೂಜೆ ಮಾಡಿ, ಮಾಂಸಾಹಾರ ಅದು ಇದು ಎಲ್ಲ ಪೂಜೆ ಮಾಡಿ ಚಂಡಿಗೆ ಆ ಮಾಂಸವನ್ನು ಅಲ್ಲೇ ಬಿಟ್ಟು ಬಂದ್ಬಿಡ್ತಾನೆ. ಮುಂದಿನ ದಿನ ಬೆಳಗ್ಗೆ ಎಲ್ಲ ಎದ್ದಾಗ ನೋಡ್ತಾರೆ ಶ್ರೀವಾಸ್ ಠಾಕೂರ್ ಮನೆ ಮುಂದೆ ಇದೆಲ್ಲ ಮಾಂಸ ಇದೆ, ಎಲ್ಲ ಈ ಥರ ಪದಾರ್ಥಗಳಿದೆ, ಚಂಡಿ ಪೂಜೆ ಮಾಡಿದ್ದು. ಸೊ ಎಲ್ರಿಗೂ ಸಂದೇಹ ಆಯಿತು, ಇಂತಹ ವೈಷ್ಣವ ಭಕ್ತರು ಹೀಗೆ ಮಾಡ್ತಾರೆ ಅಂತ. ಶ್ರೀವಾಸ್ ಠಾಕೂರ್ ಏನು ಹೇಳಕ್ ಹೋಗ್ಲಿಲ್ಲ. ಇನ್ಫ್ಯಾಕ್ಟ್ ಶ್ರೀವಾಸ್ ಠಾಕೂರ್ ಮನೆಗೆ ಹೋಗಿ, ನೋಡಿ ನಾನು ಇಂಥ ಕೆಟ್ಟವನು, ಇಂಥ ಕೆಲಸ ಮಾಡ್ತೀನಿ ನಾನು, ನಿಮ್ಮೆಲ್ರಿಗೂ ಇವಾಗಾದ್ರೂ ಗೊತ್ತಾಯ್ತಾ ನಾನು ಎಷ್ಟು ಕೆಟ್ಟವನು ಅಂತ. ಆ ಥರ ಉಲ್ಟಾ ಸಾಮಾನ್ಯವಾಗಿ ನಮ್ಮ ಮೇಲೆ ಯಾರಾದರೂ ಆರೋಪ ಹಾಕಿದ್ರೆ ನಾವು ಇಲ್ಲ ನಾನು ತಪ್ಪು ಮಾಡಿಲ್ಲ, ಇವನು ಸುಳ್ಳು ಹೇಳ್ತಿದ್ದಾನೆ, ಅವಳು ಸುಳ್ಳು ಹೇಳ್ತಿದ್ದಾನೆ, ನಾವು ಡಿಫೆಂಡ್ ಮಾಡ್ಕೋತೀವಿ. ಆದರೆ ಇಲ್ಲಿ ಶ್ರೀವಾಸ್ ಠಾಕೂರ್ ಉಲ್ಟಾ ಹೋಗಿ ನಾನೇ ತಪ್ಪು ಮಾಡಿದ್ದೀನಿ ತಿಳ್ಕೊಳ್ಳಿ. ಅವಾಗ ಜನರಿಗೆ ಅರ್ಥ ಆಯ್ತು, ನಿನ್ನಂತ ಒಳ್ಳೆ ಮನುಷ್ಯ ಇಂಥ ತಪ್ಪು ಮಾಡೋಕ್ಕಾಗಲ್ಲ. ಜನರಿಗೆ ಅರ್ಥ ಆಗೋಯ್ತು, ಯಾರ್ಯಾರು ಬುದ್ಧಿವಂತರಿದ್ರು. ಆದರೆ ಈ ಒಂದು ಅಪರಾಧ ಮಾಡಿದ ಕಾರಣ ಗೋಪಾಲ್ ಚಪಲನಿಗೆ ಏನಾಯ್ತು, ಕುಷ್ಠರೋಗ ಬಂದಾಯ್ತು. ಸೊ ಯಾವ ಮಟ್ಟಕ್ಕೆ ಬಂದೋಯ್ತು ಅಂದ್ರೆ ಅವನನ್ನು ಹೊರಗೆ ಹಾಕ್ಬಿಟ್ರು ನವದ್ವೀಪದಿಂದ. ತುಂಬಾ ನರಳ್ತಾ ಇದ್ದಂತೆ. ಯಾರು ಕುಷ್ಠರೋಗಿ ಹತ್ರ ಯಾರು ಬರೋದಿಲ್ಲ.
ಸೊ ಊಟ ಇಲ್ಲ, ಏನಿಲ್ಲ, ನರಳ್ತಾ ಇದ್ದ. ಅವಾಗ ಒಂದಿನ ಮಹಾಪ್ರಭು ಚೈತನ್ಯ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಕಾಲಿಗೆ ಬಿದ್ದು ಕೇಳ್ತಾರಂತೆ, ದಯವಿಟ್ಟು ಕ್ಷಮಿಸಿ ನನಗೆ ಹೇಗಾದ್ರೂ ಮಾಡಿ ಈ ಒಂದು ತುಂಬಾ ನರಳ್ತಾ ಇದ್ದೀನಿ, ನನಗೆ ರಕ್ಷಣೆ ಮಾಡಿ ನೀವು ಅಂತ. ಮಹಾಪ್ರಭು ತುಂಬಾ ಸಿಟ್ಟಲ್ಲಿ ಹೇಳ್ತಾರಂತೆ, ನೀನು ಇದೇ ರೀತಿ ಇನ್ನೊಂದು 1,000,000 ವರ್ಷ ಇದೇ ತರ ನರಳ್ಬೇಕು ನೀನು, ಯಾಕಂದ್ರೆ ನೀನು ಶ್ರೀವಾಸ್ಗೆ ನೀನು ಅಪರಾಧ ಮಾಡಿದ್ಯಾ ನೀನು. ನೋಡಿ ಅಷ್ಟು ಕೋಪ ಮಾಡ್ಕೊಂಡ್ರಂತೆ. ಯಾಕೆ ಅಂದ್ರೆ ಅವರಿಗೆ ಅಪರಾಧ ಅಂತಲ್ಲ, ನನ್ನ ಭಕ್ತರಿಗೆ ಅಪರಾಧ. ಆಮೇಲೆ ತುಂಬಾ ವರ್ಷಗಳಾದ್ಮೇಲೆ ಮಹಾಪ್ರಭು ವಾಪಸ್ ಬರ್ತಾರೆ ಹುಲಿಯಾ ಗ್ರಾಮ ಅಂತ. ಅಲ್ಲಿ ಬಂದಾಗ ಹೋಗಿ ಇವರು ಗೋಪಾಲ್ ಚಪಲ ಕ್ಷಮೆ ಕೇಳ್ತಾರೆ. ನಿಜವಾಗಿಯೂ ಅವನು ಬಹಳ ಪಶ್ಚಾತ್ತಾಪ ಮಾಡಿ ಕ್ಷಮೆ ಕೇಳ್ತಾನೆ. ಸುಮ್ಮನೆ ಕ್ಷಮೆ ಕೇಳೋದಲ್ಲ, ಕೇಳಬೇಕು ಅಂತಲ್ಲ. ಅವಾಗ ಮಹಾಪ್ರಭು ಅವನನ್ನು ಕ್ಷಮಿಸಿ, ಆಕ್ಚುಲಿ ಮಹಾಪ್ರಭು ಹೇಳ್ತಾರೆ, ನೀನು ಶ್ರೀವಾಸ್ ಠಾಕೂರ್ ಯಾರಿಗೆ ಅಪರಾಧ ಮಾಡಿದ್ಯೋ ಅವನತ್ರ ಹೋಗಿ ನೀನು ಕ್ಷಮೆ ಕೇಳಬೇಕು. ಸೊ ಶ್ರೀವಾಸ್ ಠಾಕೂರ್ ಮನೆಗೆ ಹೋಗಿ ಕ್ಷಮೆ ಕೇಳಿದಾಗ ಶ್ರೀವಾಸ್ ಠಾಕೂರ್ ಕ್ಷಮಿಸ್ಬಿಡ್ತಾರೆ. ಸೊ ಈ ರೀತಿಯಲ್ಲಿ ನಾವು ಈ ಘಟನೆಯನ್ನು ಅರ್ಥ ಮಾಡ್ಕೋಬಹುದು, ಹೇಗೆ ನಾವು ಅಪರಾಧದಿಂದ ಬಚಾವಾಗಬೇಕು. ಆದರೆ ಅಪ್ಪಿತಪ್ಪಿ ಅಪರಾಧ ಆಗೋದ್ರೆ ನಾವು ಯಾರಿಗೆ ಅಪರಾಧ ಮಾಡಿದೀವೋ ಅವರಿಂದ ಹೋಗಿ ನಾವು ಕ್ಷಮೆ ಕೇಳಬೇಕು. ಜಗಾಯ್ ಮದಾಯಿ ನಿಮಗೆಲ್ಲ ಗೊತ್ತೇ ಇದೆ, ಜಗದಾನಂದ ಮಗದಾನಂದ, ಆ ಕಥೆಯಲ್ಲೂ ಕೂಡ ಅದೇ ಆಯ್ತು. ಮದಾಯಿ ಮಗದಾನಂದ ಅವನು ಯಾರಿಗೆ ಅಪರಾಧ ಮಾಡಿದ? ಅವನು ನಿತ್ಯಾನಂದ ತಲೆ ಮೇಲೆ ಆ ಮಟ್ಕೆಯನ್ನು ಹೊಡೆದು ರಕ್ತ ಬರುವಂತೆ ಮಾಡಿದ್ದ. ಆದ್ರೆ ಮಹಾಪ್ರಭು ಯಾರಿಗೆ ಕೃಪೆ ಕೊಟ್ಟಿದ್ದು? ಜಗಾಯ್, ಮದಾಯಿಗೆ ಕೊಡ್ಲಿಲ್ಲ. ಅವಾಗ ಮದಾಯಿ ಕೇಳಿದಾಗ, ನಾನು ನನ್ನ ಅಣ್ಣ ಒಟ್ಟಿಗೆ ಎಲ್ಲ ತಪ್ಪು ಕೆಲಸ ಮಾಡಿದ್ದೀವಿ, ಅವ್ರಿಗೆ ಕೃಪೆ ಕೊಟ್ಟರೆ ನನಗೂ ಕೊಡ್ಬೇಕು. ಅವಾಗ ಏನ್ ಹೇಳ್ತಾರೆ ಮಹಾಪ್ರಭು? ನೀನ್ ಯಾರಿಗೆ ಅಪರಾಧ ಮಾಡಿದ್ದೆ ನಿತ್ಯಾನಂದ, ಅವ್ರ ಹತ್ರ ಕ್ಷಮೆ ಕೇಳು. ಅದೇ ಒಂದು ಭಾವನೆಯನ್ನು ನೀವು ನೋಡ್ಬೋದು. ಸೊ ಈ ರೀತಿಯಲ್ಲಿ ಮತ್ತೆ ದೇವಾನಂದ ಪಂಡಿತ್ ಅಂತ ಇನ್ನೊಬ್ಬ ಇದ್ದ, ಅವನು ಶ್ರೀವಾಸ್ ಠಾಕೂರ್ಗೆ ಅಪರಾಧ ಮಾಡಿದ್ದ. ಹೇಗೆ? ಅವನು ಭಾಗವತ ಕ್ಲಾಸ್ ಕೊಡ್ತಾ ಇದ್ದಾಗ ಶ್ರೀವಾಸ್ ಠಾಕೂರ್ ಬಂದು ಕುಳಿತುಕೋತಾರೆ. ಅವಾಗ ಭಾಗವತದ ಉಚ್ಚಾರಣೆ ಮಾಡ್ತಾ ಇದ್ದಾಗ ಶ್ರೀವಾಸ್ ಠಾಕೂರ್ ಶುದ್ಧ ಭಕ್ತರಾದ ಕಾರಣ ಅವರಿಗೆ ತುಂಬಾ ಆನಂದ ಆಗುತ್ತೆ. ಆ ಆನಂದದಲ್ಲಿ ಕಣ್ಣೀರು ಬರಕ್ಕೆ ಶುರುವಾಗುತ್ತೆ. ಅವ್ರಿಗೆ ಏನ್ ಹೇಳೋದು, ಅವನು ಬಹಳ ಭಾವನೆಗಳಿಂದ ತುಂಬಿ ಅವರು ಈ ರೀತಿಯಲ್ಲಿ ಬೀಳಕ್ಕೆ ಶುರು ಆಗ್ತಾರೆ. ಅವಾಗ ಅಲ್ಲಿ ಅಕ್ಕಪಕ್ಕದಲ್ಲಿ ಕೂತಿರೋರು ಯಾರು, ದೇವಾನಂದ ಪಂಡಿತ್ ಅವರ ಶಿಷ್ಯರು, ಇವನೆಂತ ಮನುಷ್ಯನಯ್ಯ, ಈ ತರ ಒಳ್ಳೆ ಹುಚ್ಚನಾಗೆ ಬೀಳ್ತಾ ಇದ್ದಾನೆ, ಅಳ್ತಾ ಇದ್ದಾನೆ ಅಂತ ಅವನನ್ನು ತಗೊಂಡೋಗಿ ಎತ್ಕೊಂಡೋಗಿ ಹೊರಗಡೆ ಬಿಸಾಕ್ಬಿಡ್ತಾನೆ. ಯಾರನ್ನ? ಶ್ರೀವಾಸ್ ಠಾಕೂರ್. ಸೊ ಅವಾಗ ಶ್ರೀವಾಸ್ ಠಾಕೂರ್ ಏನು ಹೇಳೋದಿಲ್ಲ, ವಾಪಸ್ ಬಂದ್ಬಿಡ್ತಾರೆ. ಆದ್ರೆ ಮಹಾಪ್ರಭು ಚೈತನ್ಯ ಅವ್ರು ಅಲ್ಲಿ ಇರ್ಲಿಲ್ಲ ಸ್ವತಃ. ಆದ್ರೂ ಹೃದಯದಲ್ಲಿ ಪರಮಾತ್ಮ ರೂಪದಲ್ಲಿದ್ದ ಕಾರಣ ಅವ್ರಿಗೆ ಗೊತ್ತಿತ್ತು ಏನಾಗಿತ್ತು. ಮುಂದೆ ಹೋಗಿ ದೇವಾನಂದ ಪಂಡಿತ್ ಒಂದಿನ ಈ ತರ ಸಿಕ್ಕಿದಾಗ ಮಹಾಪ್ರಭು ಚೈತನ್ಯ ತುಂಬಾ ಸಿಟ್ಟಲ್ಲಿ ಹೇಳ್ತಾ ಇರುತ್ತೆ, ನೀನು ಭಾಗವತ ಉಚ್ಚಾರಣೆ ಮಾಡೋದು ಏನೂ ಉಪಯೋಗ ಇಲ್ಲ. ಯಾಕಂದ್ರೆ ನೀನು ಶ್ರೀವಾಸ್ ಠಾಕೂರ್ಗೆ ಈ ತರ ಅಪರಾಧ ಮಾಡಿದ್ಯಾ, ನೀನು ಎಷ್ಟೇ ಪಂಡಿತನಾಗಿದ್ರು ಎಲ್ಲವೂ ವ್ಯರ್ಥ ಅದು. ಆಗ ದೇವಾನಂದ ಪಂಡಿತ್ಗೆ ತುಂಬಾ ಬೇಜಾರಾಗುತ್ತೆ. ಆದ್ರೆ ಆಮೇಲೆ ದೇವಾನಂದ ಪಂಡಿತ್ ಹೋಗಿ ಶ್ರೀವಾಸ್ ಠಾಕೂರಿಂದ ಅವರು ಕೂಡ ಈ ತರ ಕ್ಷಮೆ ಕೇಳ್ತಾರೆ. ಸೊ ನೋಡಿ, ಈ ತರ ಎಷ್ಟು ನಾನು 3 ಉದಾಹರಣೆ ಹೇಳಿದೆ ನಿಮ್ಗೆ. ಈ ಅಪರಾಧದಿಂದ ನಾವು ಹೇಗೆ ಬಹಳ ಜಾಗರೂಕತೆಯಿಂದ ಇರಬೇಕು, ಅಪರಾಧ ಮಾಡದೇ ಇರೋ ಹಾಗೆ. ಅಪ್ಪಿತಪ್ಪಿ ಆದ್ರೆ ನಾವು ಹೋಗಿ ಕ್ಷಮೆ ಕೇಳಬೇಕು. ಒಂದೊಂದ್ಸಲಿ ನಮಗೆ ಗೊತ್ತೂ ಆಗಲ್ಲ ಅಪರಾಧ ಆಗಿದೆ ಅಂತ. ಅವಾಗ ಏನ್ ಮಾಡ್ಬೇಕು? ನಾವು ಎಲ್ಲರಿಗೂ ಕೂಡ ವೈಷ್ಣವ ಈ ತರ ಒಂದು ಸಮುದಾಯದಲ್ಲಿ ನಾವು ಎಲ್ಲರಿಗೂ ಕೂಡ ದಯವಿಟ್ಟು ಕ್ಷಮಿಸಿ, ನಾನೇನಾದ್ರೂ ತಪ್ಪು ಮಾಡಿರ್ಲೇಬೇಕು, ಅದರಿಂದ ನನಗೆ ಗೊತ್ತಿಲ್ಲದೆ ಇದ್ರು ನೀವು ತಪ್ಪು ತಿಳ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ. ಈ ತರ ಕೇಳಿದಾಗ ವೈಷ್ಣವರು ನಮ್ಮನ್ನು ಕ್ಷಮಿಸಿದ್ರೆ ಅವಾಗ ನಮಗೆ ಮುಂದೆ ಹೋಗುವಂತ ಒಂದು ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ನಾವು ಜಪ ಮಾಡ್ತಾನೆ ಇರ್ಬೋದು 1000 ವರ್ಷ, ಆ ಒಂದು ಹಡಗು ಎಲ್ಲಿ ಅಲ್ಲೇ ನಿಂತಿರುತ್ತೋ, ಅದೇಂದ ಆಂಕರ್ ಅಂತ ಹೇಳ್ತಾರಲ್ಲ, ಸೊ ಅದನ್ನ ಕೆಳಗಡೆ ಹಾಕ್ಬಿಟ್ರೆ ಹಡಗಿಂದ ಏನೇ ಮಾಡಿದ್ರು ಅದು ಮುಂದೆ ಹೋಗಲ್ಲ, ಇಡೀ ರಾತ್ರಿ ಅಲ್ಲೇ ಇರುತ್ತೆ ಅದು. ಅದೇ ರೀತಿಯಲ್ಲಿ ನಮ್ಮ ಭಕ್ತಿ ಮುಂದುವರಿಯೋದೇ ಇಲ್ಲ. 1000 ವರ್ಷ ಆದ್ರೂ ಅಪರಾಧ ನಡೀತಾ ಇದ್ರೆ ಭಕ್ತಿ ಮುಂದುವರಿಯೋದಿಲ್ಲ. ಅದರಿಂದ ನಾವು ಮಹಾಪ್ರಭುಗಳ ಈ 2 ಮಾತನ್ನು ಗಮನ ಕೊಟ್ಟು ಕೇಳಬೇಕು. ಏನು? ಮೊದಲನೇದು ಜಪ, ಹರೇ ಕೃಷ್ಣ ಮಂತ್ರ ಜಪ ಕೀರ್ತನೆ ಮಾಡಬೇಕು. 2ನೇದು ಭಕ್ತರ ಅಪರಾಧದಿಂದ ನಾವು ದೂರ ಇರಬೇಕು. ಭಕ್ತರಿಗೇ ಆಗ್ಲಿ, ಹೊರಗಿನವರೇ ಆಗ್ಲಿ, ಸಾರ್ವಜನಿಕರೇ ಆಗ್ಲಿ, ಯಾರೇ ಆಗ್ಲಿ ಅಪರಾಧ ಮಾಡಬಾರ್ದು. ಭಕ್ತರು ಅನ್ಕೊಂಡು ನಾವು ಹೊರಗಿನವ್ರ ಜೊತೆ ನಾವು ಹೇಗೆ ಎಡ್ಡಾದಿಡ್ಡಿ ವ್ಯವಹಾರ ಮಾಡುವಂಥದ್ದಲ್ಲ. ಯಾಕಂದ್ರೆ ಅವರು ಕೂಡ ಭಕ್ತರೇ. ನಮ್ಮ ತರ ತಿಲಕ ಹಾಕ್ತಾ ಇರ್ಬೋದು, ಬಟ್ ಒಳಗಿಂದ ಭಕ್ತರಿರ್ಬೋದು, ಇಲ್ಲ ಮುಂದೆ ಹೋಗಿ ಭಕ್ತರಾಗ್ಬಹುದು ಅಲ್ವಾ. ಮುಂದೆ ಹೋಗಿ ಭಕ್ತರಾದ್ರೆ ನಾವು ಇವಾಗ ಮಾಡಿದ ಅಪರಾಧ ಅದು ಮುಂದೆ ಅದು ಕೌಂಟ್ ಆಗುತ್ತೆ.
ಅದರಿಂದ ಯಾರಿಗೂ ಅಪರಾಧ ಮಾಡದಂತೆ ನಾವು ವ್ಯವಹಾರ ನಡೆಸ್ಕೋಬೇಕು. ಬಟ್ ವಿಶೇಷವಾಗಿ ವೈಷ್ಣವ ಭಕ್ತರು ಯಾರು ಆಲ್ರೆಡಿ ನಮ್ಮ ಭಕ್ತರಾಗಿ ಅಭ್ಯಾಸ ಮಾಡ್ತಿದ್ದಾರೋ ಅವರಿಗೆ ನಾವು ಖಂಡಿತವಾಗ್ಲೂ ಅಪರಾಧ ಮಾಡಬಾರ್ದು. ಹಾಗಂತ ನಾವು ಎಲ್ಲಾ ವಿಷಯಕ್ಕೂ ಚಿಕ್ಕ ಪುಟ್ಟ ವಿಷಯಕ್ಕೆ ಅಪರಾಧ ಅಂತ ಭಯ ಪಟ್ಕೊಂಡು ಜೀವನ ನಡೆಸಬೇಕಾಗಿಲ್ಲ. ನಾನು ಹಿಂಗ್ ಮಾಡ್ಬಿಟ್ರೆ ಅಂದ್ರೆ ನಾವು ಜೀವನವನ್ನು, ನಮ್ಮ ಭಕ್ತಿ ಜೀವನವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು. ಆದ್ರೆ ಅದ್ರ ಜೊತೆ ಜಾಗರೂಕತೆ ಇರಬೇಕು. ನಾನು ಯಾವ ತರ ಮಾತಾಡ್ತಾ ಇದ್ದೀನಿ, ಯಾವ ತರ ವ್ಯವಹಾರ ಮಾಡ್ತಾ ಇದ್ದೀನಿ, ಏನು ಯೋಚನೆಗಳಿದೆ ನನ್ನ ಮನಸ್ಸಲ್ಲಿ, ಇವೆಲ್ಲವೂ ನಾವು ಜಾಗರೂಕತೆಯಿಂದ ನಾವು ನೋಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನಮಗೆ ಇದೇ ಜೀವನದಲ್ಲಿ ಈ 10,000 ವರ್ಷದ ಅವಧಿಯಲ್ಲಿ ಈ ಕಲಿಯುಗದಲ್ಲಿ ಒಂದೇ ಒಂದು ಜನ್ಮದಲ್ಲಿ ಸಿದ್ಧತೆ ಪಡೆಯುವಂತ ಅವಕಾಶ ಪ್ರಭುಪಾದವರು ನಮಗೆ ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕೀ ಜೈ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ ಜೈ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜೈ. ಗೌರ ಪ್ರೇಮಾನಂದೇ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು. ಓಕೆ, ಇಲ್ಲಿ ಎಷ್ಟೋ ಜನ ಹಿರಿಯರ್ ಇದ್ದೀರಾ. ಅಫ್ಕೋರ್ಸ್ ಯಾರಿಗೆ ಕಮೆಂಟ್ಸ್ ಇದ್ರೆ ಅಥವಾ ಏನಾದ್ರು ಪ್ರಶ್ನೆಗಳಿದ್ರೆ ಇವಾಗ ನೀವು ದಯವಿಟ್ಟು ಮೈಕ್ ತಗೊಂಡೆ ಹೇಳಿ. ಇನ್ನೊಂದು ಮೈಕ್ ಇದೆಯಾ? ಇಲ್ಲ, ಹಂಗೆ ಹೇಳ್ಬೋದು. ಹಂಗೆ ಹೇಳಿ, ಜೋರಾಗಿ ಹೇಳಿ, ಎಲ್ರಿಗೂ ಕೇಳಿಸೋ ಹಾಗೆ. ಹರೇ ಕೃಷ್ಣ. ಎಸ್ ಪ್ರಭು. ಕೃಷ್ಣ ಪ್ರಜ್ಞೆಯನ್ನು ಆಚರಣೆ ಮಾಡ್ತಾರೆ ಅಂತ. ಬಟ್ ನೀವು IIT ಖರಗ್ಪುರಲ್ಲಿ ನಿಮ್ಮ ಮಾಸ್ಟರ್ಸ್ ಡಿಗ್ರಿ ಎಲ್ಲ ಮಾಡಿ, ಮತ್ತೆ ಸಿಂಗಾಪುರಲ್ಲಿ ನೀವು PhD ಎಲ್ಲ ಮಾಡಿಲ್ಲ, ಅದು ಕೃಷ್ಣ ಪ್ರಜ್ಞೆ ಮಾಡ್ತೀರಾ ಅಂತಂದ್ರೆ ನೀವು ಹೇಳಲ್ಲ ಯಜ್ಞದಾಸಕ್ಕೆ ಶ್ರೇಷ್ಠ ಅಂತ. ಸ್ವಲ್ಪ ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇರೋರು ಈ ಕೃಷ್ಣ ಪ್ರಜ್ಞೆನ ಆಚರಣೆ ಮಾಡ್ತದ್ದು ನಮಗೆಲ್ಲ ಒಂಥರ ಉತ್ಸಾಹ ಮತ್ತೆ ಸ್ಫೂರ್ತಿ. ಇದು ಒಂದು ಮೂಢನಂಬಿಕೆ ಅಲ್ಲ, ಇದು ವೈಜ್ಞಾನಿಕವಾದಂತಹ ಒಂದು ವಿಧಾನ. ಅನ್ನೋದನ್ನ ತಾವು ತಮ್ಮಿಂದ ಸ್ವಲ್ಪ ಅಂತ ಹೆಚ್ಚಾಯಿತು, ಅದಕ್ಕೆ ಸಂತೋಷ ಆಯಿತು. ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಂತರದಲ್ಲಿ ಇದು ಒಂದು ಸೌಹಾರ್ದವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಮತ್ತೆ ಈ ಪ್ರಶ್ನೆ ಬೇರೆಯವರು ಬಂದಿದೆ. ಆಮೇಲೆ ಕೆಲವು ಸಾಮಾಜಿಕ ಹಿನ್ನೆಲೆಗಳನ್ನು ನೋಡಿದಾಗ ಈ ಪ್ರಶ್ನೆ ಈ ಸಂದರ್ಭಕ್ಕೆ ಪ್ರಸ್ತುತವಾಗಿದೆ, ಅದಕ್ಕಾಗಿ ಕೇಳ್ತಾ ಇದ್ದೀನಿ. ನಂದೇನು ಆರ್ಗ್ಯುಮೆಂಟ್ಸ್ ಇಲ್ಲ. ನೀವು ಪ್ರವಚನ ಮಾಡಬೇಕಾದ್ರೆ ಒಬ್ಬರು ನಾಯಕರ ಹೆಸರನ್ನು ನೀವು ಹೇಳಿದ್ರಿ, ರಾಜಕಾರಣಿಯ ನಾಯಕರ ಹೆಸರನ್ನ ಹೇಳಿದ್ರಿ. ಮತ್ತೆ ಅನೇಕರು ಅಷ್ಟೇ ಇತ್ತೀಚೆಗೆ ಇಸ್ಕಾನ್ಗೆ ಹೇಳ್ಬೇಕಾದ್ರೆ ಈ ಒಂದು ಹೆಸರನ್ನ ಹೇಳ್ತಾ ಇದ್ದಾರೆ. ನಂದು ಒಂದು ಅಭಿಪ್ರಾಯ ಏನಂತ ಅಂದ್ರೆ, ಇಸ್ಕಾನ್ ಅನ್ನೋದು ಯಾವುದೇ ಧರ್ಮಕ್ಕಾಗಲಿ, ಯಾವುದೇ ಒಂದು ಪಂಥಕ್ಕಾಗಲಿ, ಯಾವುದೇ ಪಕ್ಷ, ರಾಜಕೀಯ ಪಕ್ಷಕ್ಕಾಗಲಿ ಅಫಿಲಿಯೇಟ್ ಆಗಿಲ್ಲ. ಇದು ಯಾವುದು ಎಲ್ಲರಿಂದ ಅತೀತವಾದಂತಹ ಒಂದು ಸಂಸ್ಥೆ. ಸಮಟೈಮ್ಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಸಂಸ್ಥೆ. ಸಮಟೈಮ್ಸ್ ಅದಕ್ಕಿಂತ ಮುಂದೆ ಇದು ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸಂಸ್ಥೆ. ನಮ್ಮ ಗೋಪುರಕ್ಕೆ ಮಾತ್ರನೇ ಸಂಬಂಧಪಟ್ಟ ಸಂಸ್ಥೆ. ಈ ಸಂದರ್ಭದಲ್ಲಿ ನಾವು ಯಾವುದೇ ಯಾವುದೇ ಒಂದು ಜಾತಿಗಾಗಲಿ, ರಾಜಕೀಯ ಪಕ್ಷಕ್ಕಾಗಲಿ ಇದಕ್ಕೆ ಅಫಿಲಿಯೇಷನ್ ನಾವು ಮಾಡ್ಕೊಂಡು ಹೋದರೆ ಯಾಕೆ ಯಾವ ಹಿನ್ನೆಲೆಯಲ್ಲಿ ಕೇಳ್ತೇನೆ ಅಂದರೆ ನಮಗೆ ಅದರಲ್ಲಿ ಏನು ಯಾಕಂದರೆ ನಾವು ಒಂದು ಒಳ್ಳೆಯ ಕೆಲಸ ಯಾರೇ ಮಾಡೋ ಅದನ್ನ ಗುರುತಿಸ್ತೀವಿ. ಅದು ಗುರುತಿಸ್ಬೇಕು, ಕೃತಜ್ಞತೆ ನಮಗೆ ಇರಬೇಕು. ಆದರೆ ಇತ್ತೀಚಿನ ಸಮಾಜದಲ್ಲಿ ನಾನು ಸ್ವಲ್ಪ ಹೆಚ್ಚು ಸಮಾಜದಲ್ಲಿ ತೊಡಗಿರೋದ್ರಿಂದ, ಜನಸಾಮಾನ್ಯರಲ್ಲಿ ಇರೋದ್ರಿಂದ ನಾವು ಯಾವ ಥರ ನಮ್ಮ ತಂದೆ ಯಾರು, ನಮ್ಮ ತಾಯಿ ಯಾರು ಅಂತ ಗುರುತಿಸ್ಕೊಳ್ತೀವೋ, ನಮ್ಮ ದೇಶದಲ್ಲಿ ನಾನು ನೋಡಿದ್ದೇನೆ ಮತ್ತು ನಾನು ಸ್ವತಃ ಕಲಿತೇನೆ. ನಾವು ಇದೇ ಪಕ್ಷದವರು ಅಂತ ಗುರುತಿಸ್ಕೊಳ್ಳೋರಿದ್ದಾರೆ. ಅದು ಬಿಟ್ಟು ಬೇರೆ ಪಕ್ಷದವರಾದರೆ ಅವರವ್ರ ಮನೆ ಕಾರ್ಯಕ್ರಮಗಳಿಗೂ ಹೋಗಲ್ಲ. ಅಂದರೆ ನಗರದಲ್ಲಿ ಅಷ್ಟು ಕಾಣೋದಿಲ್ಲ. ಬಟ್ ನಮ್ಮ ಹೆಚ್ಚಿನ ಜನಸಂಖ್ಯೆ ಹಳ್ಳಿಯಲ್ಲಿದೆ. ಕೆಲವರು ಹಳ್ಳಿಯಲ್ಲಿದ್ದ ಅವ್ರು ಹೇಳ್ಬಿಡ್ತಾರೆ, ಅವ್ರು ಈ ರಸ್ತೆಯವರು ಇಂಥ ಪಕ್ಷದವರು, ಇದು ಇಂಥವ್ರೆ ಅಂತ. ನಾವು ಆ ರೀತಿಯಾಗಿ ಏನಾದ್ರು ಕೆಲವರು ಹೆಸರು ಹೇಳಿದಾಗ ಅವ್ರು ನಾವೇನಾದ್ರು ಪ್ರವಚನ ಮಾಡಿ ಬರೋದೇ ಇಲ್ಲ ಅಂತ, ಇವ್ರು ಇಂಥ ಪಕ್ಷದವ್ರ ಹೆಸರು ಹೇಳ್ಬಿಟ್ಟವ್ರೆ, ನಾವಿನ್ನ ಈ ಕಾಲ ಇಡಲ್ಲ ಅಥವಾ ಇದ್ದವರು ಆಚರಣೆ ಹೋಗ್ಬಿಡ್ತಾರೆ. ಅದರ ಒಂದು ಪರಿಸ್ಥಿತಿ ಇವತ್ತು ಸಾಮಾಜಿಕ ಹಿನ್ನೆಲೆ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಒಂದು ಅಂದರೆ ಇತ್ತೀಚೆಗೆ ಈ ಹೆಸರು ತಮ್ಮ ಪ್ರವಚನದಲ್ಲ, ಅನೇಕ ಪ್ರವಚನದಲ್ಲಿ ಹೇಳ್ತಾ ಇದ್ದೀನಿ. ನಾವು ಯಾರಿಗೂ ಅಫಿಲಿಯೇಷನ್ ಇಲ್ಲ, ಯಾರಿಗೂ ವಿರೋಧ ಇಲ್ಲ, ಒಳ್ಳೆ ಕೆಲಸ ಮಾಡೋದು ಯಾವಾಗಲೂ ಗುರುತಿಸ್ತೇವೆ. ಆದರೆ ಇದು ಎಷ್ಟು ಸೂಕ್ತ ಈ ರೀತಿ ಹೇಳಿದಾಗ ಜನ ಡಿಸ್ಟರ್ಬ್ ಆಗ್ತಾರೆ, ಸೊಸೈಟಿ ಡಿಸ್ಟರ್ಬ್ ಆಗುತ್ತೆ. ಅಥವಾ ಇವ್ರು ಯಾರೋ ಅವ್ರನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ, ಒಂದು ಪಾರ್ಟಿ ಪ್ರಮೋಟ್ ಮಾಡ್ತಾ ಇದ್ದಾರೆ, ಸೊಸೈಟಿ ಡಿಸ್ಟರ್ಬ್ ಆದರೆ ನಾವು ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯಲ್ಲಿನ ಸಂಸ್ಥೆ ಆಗಿ ಇದನ್ನು ಯಾವುದು ನಾವು ಅರ್ಥ ಮಾಡ್ಕೊಳ್ಬೇಕು
ನಿಭಾಯಿಸ್ಬೇಕು ನೀವು ಉತ್ತರ ಕೊಟ್ಬಿಟ್ಟಿದ್ದೀರ, ನಾನಿದ್ದೇನು ಹೇಳಿ ನಾನು ಕರೆಕ್ಟಾಗಿ ಹೇಳಿದ್ದೀರ, ನಾನು ಒಪ್ಕೋತೀನಿ. ನಾನು ಜಸ್ಟ್ ಪ್ರಧಾನಮಂತ್ರಿ ಅವರ ಹೆಸರು ಯಾಕೆ ತಗೊಂಡೆ ಅಂತ ನಾನು ಈ ಒಂದು ಉದಾಹರಣೆಯಲ್ಲಿ ಹೇಳ್ತಾ ಇದ್ದೆ ಅಷ್ಟೇ. ಪರೀಕ್ಷಿತ ರಾಜ ಆ ಒಂದು ಲೈನಲ್ಲಿ ಆ ಒಂದು ಈಗಿನ ಕಾಲದಲ್ಲೂ ಕೂಡ ಆ ಒಂದು ವಿಚಾರಗಳು ಇಟ್ಕೊಳ್ಳೋದು ಬಹಳ ದುರ್ಲಭ ಆಗಿದೆ ಅಷ್ಟೇ. ಅವರೊಬ್ಬರೇ ಅಂತ ಏನಿಲ್ಲ, ಎಷ್ಟೋ ಜನ ಇದ್ದಾರೆ, ಅವರು ವಿಸಿಬಲ್ ಆಗಿದ್ದಾರೆ, ಎಲ್ರಿಗೂ ಗೊತ್ತು ಅಂತ ನಾನು ಉದಾಹರಣೆ ತಗೊಂಡೆ. ಕರೆಕ್ಟ್. ಅದ್ರ ನೀವು ಹೇಳಿದ್ದು, ನಾವು ಯಾವುದೇ ಒಂದು ಪೊಲಿಟಿಕಲ್ ಅಫಿಲಿಯೇಷನ್ ಅನ್ನೋದು ಖಂಡಿತವಾಗ್ಲೂ ನಾವು ಇಟ್ಕೊಂಡಿಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರನ್ನು ನಾವು ಹೊಗಳಿ, ಭಾಗವತದ ಅನುಯಾಯಿಗಳು ಯಾರಿದ್ದಾರೋ, ನಮ್ಮ ಗುರು ಪರಂಪರೆ ಅನುಯಾಯಿಗಳು ಯಾರಿದ್ದಾರೋ ಅವರನ್ನು ನಾವು ಹೊಗಳಿ ಮುಂದುವರಿತೀವಿ. ಹಾಗಂತ ಅಫ್ಕೋರ್ಸ್ ಜನ ಏನಾದರೂ ಅನ್ಕೋಬಹುದು ಆ ಥರ. ಅದರಿಂದ ಮೇ ಬಿ ನಾವು ಹೆಸರು ತಗೊಳ್ಳೋದು ಒಳ್ಳೇದಿಲ್ಲದೆ ಇರಬಹುದು, ಒಪ್ಕೋತೀನಿ. ಆದರೆ ಒಂದೊಂದ್ಸಲಿ ಏನಾಗುತ್ತೆ, ನಾವು ತುಂಬ ಈ ಒಂದು ನ್ಯೂಟ್ರಲ್ ಆಗಿದ್ದಾಗಲೂ ಒಳ್ಳೆ ಕೆಲಸ ಮಾಡುವವರಿಗೆ ಒಂದು ಏನು ಹೇಳೋದು, ಒಂದು ಅಪ್ರಿಸಿಯೇಷನ್ ಅನ್ನೋದು ಇಲ್ಲದೇನೆ ಹೋಗಬಾರ್ದು. ಯಾಕಂದ್ರೆ ಇಂತಹ ರಾಜ ಸಿಗೋದೇ ನನ್ನ ಪ್ರಕಾರ ತುಂಬಾ ದುರ್ಲಭ ಆಗಿದೆ ಈಗಿನ ಕಾಲದಲ್ಲಿ. ಸೊ ಅದರಿಂದ ಒಂದೊಂದ್ಸಲಿ ನಾವು ಹೇಳ್ಬೋದು, ಬಟ್ ಅದರ ಉದ್ದೇಶ ಇನ್ನೇನಿಲ್ಲ. ಸೊ ಅದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಖಂಡಿತವಾಗ್ಲೂ ನಮ್ಮ ಇಸ್ಕಾನ್ ಸಂಸ್ಥೆ ಯಾವುದೇ ರಾಜಕೀಯ ಒಂದು ಪಾರ್ಟಿ ಆಗಲಿ ಅಥವಾ ಯಾವುದೇ ಒಂದು ಪಕ್ಷ ಅದರ ಜೊತೆ ಸಂಬಂಧವಾದದ್ದಲ್ಲ. ಇನ್ಫ್ಯಾಕ್ಟ್ ಇದು ಭಾರತೀಯ ಅಂತಾನೂ, ನಾವು ಭಾರತೀಯ ಸಂಸ್ಕೃತಿ ಆದರೆ ಅಂತಾರಾಷ್ಟ್ರೀಯ ಸಂಸ್ಥೆ. ಅದರಿಂದ ಇದು ಬಹಳ ಒಂದು ನೀವು ಹೇಳಿದಾಗ ಅಖಿಲ ಕೋಟಿ ಬ್ರಹ್ಮಾಂಡ ಸಂಸ್ಥೆ ಅಂತಾನೆ ಹೇಳ್ಬೋದು ನಾವು. ಸೊ ಕರೆಕ್ಟ್ ನೀವು ಹೇಳಿದ್ದು, ಧನ್ಯವಾದಗಳು, ನೀವು ಕರೆಕ್ಟಾಗಿ ಹೇಳಿದ್ರಿ. ಇಲ್ಲ ಇಲ್ಲ ಕರೆಕ್ಟ್ ಅಂತಲ್ಲ, ತಪ್ಪಿಲ್ಲ. ಇಸ್ಕಾನ್ ಅವರು ಯಾರೋ ಒಂದು ನಾ ಹೇಳ್ದು ಒಂದು ಪಕ್ಷ ಬಗ್ಗೆ ಏನಾದ್ರು ಕಾಮೆಂಟ್ ಮಾಡೋದಾಗ್ಲಿ ಅಥವಾ ಹೇಳೋದಾಗ್ಲಿ, ಅಪ್ರಿಸಿಯೇಷನ್ ಮಾಡೋದಾಗ್ಲಿ ಏನು ತಪ್ಪಿಲ್ಲ. ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ನೀವು ನೋಡಿ, ನಿಮ್ಮ ದೃಷ್ಟಿ ಪ್ರಕಾರ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ. ಯಾಕೆಂದರೆ ಇವಾಗ ನೀವು ಇಸ್ಕಾನ್ ಸಂಸ್ಥೆ ತುಂಬ ದೊಡ್ಡದು. ಇಸ್ಕಾನ್ ಸಂಸ್ಥೆ ಒಂದು ಅಪ್ರಿಷಿಯೇಟ್ ಮಾಡಿದ್ರೆ ಆ ಅಪ್ರಿಸಿಯೇಷನ್ ಬೆಲೆ ಜಾಸ್ತಿ ಆಗುತ್ತೆ, ಅದು ಮುಖ್ಯ. ಇವಾಗ ನಾನು ಅಪ್ರಿಷಿಯೇಟ್ ಮಾಡಿಬಿಡೋದು ದೊಡ್ಡ ಮುಖ್ಯ ಅಲ್ಲ. ಇಸ್ಕಾನ್ ಸಂಸ್ಥೆ ದೊಡ್ಡ ಸಂಸ್ಥೆ, ಆ ಸಂಸ್ಥೆ ಒಂದು ಅಪ್ರಿಷಿಯೇಟ್ ಮಾಡಿದ್ರೆ ಅದ್ರ ವ್ಯಾಲ್ಯೂ, ಅದ್ರ ಹಿಡನ್ ವ್ಯಾಲ್ಯೂ ಪ್ಲಸ್ ಅದ್ರ ಆ್ಯಕ್ಚುಯಲ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ನನ್ನ ಪ್ರಕಾರ ತಪ್ಪಿಲ್ಲ ಅಂತ ನನ್ನ ಒಂದು ಉದ್ದೇಶ. ಇನ್ಫ್ಯಾಕ್ಟ್ ನಾನು ಒಂದೇ ಒಂದು ಇನ್ಫ್ಯಾಕ್ಟ್ ನಾನು ಅವರ ಈವನ್ ಕೆಲಸದ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ. ಜಸ್ಟ್ ನಮ್ಮ ಕೆಲವು ಸಾಧುಗಳು ಅವರ ಅನುಭವಗಳಿಂದ ಅವ್ರ ಬಗ್ಗೆ ನಾನು ತಿಳ್ಕೊಂಡದ್ರ ಬಗ್ಗೆ ಹೇಳ್ತಿದ್ದೆ. ಫಾರ್ ಎಕ್ಸಾಂಪಲ್ ಇಂದ್ರದುಮ್ನ ಸ್ವಾಮಿಗಳು ಹೇಳ್ತಾ ಇದ್ರು ಲಾಸ್ಟ್ ಹಿಂದಿನ ವಾರ ಬಂದಾಗ. ಅವರು ಡೆಲ್ಲಿಯಲ್ಲಿ ಹೋಗಿದ್ದಾಗ ಅವರು ಲೈನಲ್ಲಿ ಕೂತಿದ್ರಂತೆ. ಪ್ರಧಾನಮಂತ್ರಿ ಬಂದಾಗ ಯಾವುದೋ ಒಂದು ಇವೆಂಟ್ ಅಲ್ಲಿ ಅವರ ಪುಸ್ತಕವನ್ನು ಕೊಡ್ಬೇಕಿತ್ತಂತೆ. ಅಪಾಯಿಂಟ್ಮೆಂಟ್ ಇರ್ಲಿಲ್ಲ, ಏನಿಲ್ಲ. ಆದ್ರೆ ಪ್ರಧಾನಮಂತ್ರಿ ಅವರು ಬೇರೆ ಏನೋ ಮದುವೆಗೆ ಅಟೆಂಡ್ ಮಾಡಕ್ಕೆ ಬಂದಂತ ಸಂದರ್ಭ ಅದು. ಸಾವಿರಾರು ಜನ ಇದ್ರು. ಆದ್ರೆ ಈ ಒಬ್ರು ಸನ್ಯಾಸಿಯನ್ನು ನೋಡಿ ದಾರಿ ಬಿಟ್ಟು ಬಂದು ಅವ್ರು ಮಾತಾಡಿಸಿ ಅರ್ಧ ಗಂಟೆ ಕಳೆದು ವಾಪಸ್ ಹೋದ್ರಂತೆ. ಈ ವಿಷಯದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಹೊರತು ಅವರ ಬೇರೆ ಏನೇ ಇದ್ರು ಕೆಲಸ ಆಗಲಿ ಅಥವಾ ಈ ವಿಷಯಗಳ ಬಗ್ಗೆ ನಾನು ಕಾಮೆಂಟ್ ಮಾಡುವ ನನಗೆ ಅಧಿಕಾರ ಇಲ್ಲ. ಬಟ್ ಆ ಧಾರ್ಮಿಕ ಒಂದು ಏನ್ ಹೇಳ್ಬೋದು ಡಿಸ್ಪೋಸಿಷನ್ ಪ್ರಧಾನಮಂತ್ರಿ ಅವರ, ಯಾಕಂದ್ರೆ ಧರ್ಮಕ್ಕೆ ನಿಂತ್ಕೊಳ್ಳೋರೇ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಸೊ ಅದೊಂದು ಮಾತನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಬೇರೆ ಪೊಲಿಟಿಕಲ್ ಇವನ್ ಅಡ್ಮಿನಿಸ್ಟ್ರೇಟಿವ್ ಏನೇನು ಕೆಲಸಗಳು ನಡೀತಾ ಇದೆಯೋ ಅದು ಬೇರೆ, ಎಲ್ಲರೂ ಅವ್ರವ್ರ ಅಭಿಪ್ರಾಯ ಇರುತ್ತೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಬಟ್ ನಾನು ಹೇಳೋದು ಅದೊಂದೇ, ಆ ಧರ್ಮದ ಕಡೆ ಇರುವಂತಹ ಒಂದು ಆಕರ್ಷಣೆ ರಾಜನಿಗಿದ್ರೆ ಪ್ರಜೆಗಳು ಕೂಡ ಅದನ್ನ ಇಂಬೈಬ್ ಮಾಡ್ತಾರೆ. ಅದು ಮಾತ್ರ ನಾನು ಹೇಳ್ತೀನಿ. ಯಾಕಂದ್ರೆ ಅದು ಭಾಗವತದಲ್ಲಿ ಅದೇ ನಾವು ನೋಡ್ತಾ ಇರೋದು ಅಷ್ಟೇ. ನೀವ್ ಹೆಂಗ ಹೇಳ್ತಾ ಇದ್ದೀವಿ? ಸತ್ಯವನ್ನು ಹೇಳಬಾರದು ಅಂತ ಯಾವ ಪುರಾಣದಲ್ಲೂ ಯಾವ ಶಾಸ್ತ್ರಗಳಲ್ಲೂ ಇಲ್ಲ. ಇಲ್ಲಿ ಇರ್ತಕ್ಕಂಥವರೆಲ್ಲರೂ ಜ್ಞಾನಿಗಳೇ. ಪ್ರಭುಗಳು ಹೇಳಿದ ವಿಚಾರ ಬೇರೆ, ಇದು ಹೊರಗಡೆ ಅನ್ವಯಿಸ್ತಕ್ಕಂಥದ್ದು. ಇಲ್ಲಿ ಇರುವುದೆಲ್ಲ ಜ್ಞಾನಿಗಳೇ, ಅವರು ಒಪ್ಪಿಕೊಳ್ತಾರೆ. ಇನ್ನೊಂದು, ಸತ್ಯವನ್ನು ಒಪ್ಪಿಕೊಳ್ಳದೇ ಇರುವುದು ಅವರವರ ಸಂಸ್ಕಾರಕ್ಕೆ ಬಿಟ್ಟಿದ್ದೆ ವಿನಃ ಅದರಿಂದ ಹಾಗೆ ಹೋಗುತ್ತೆ ಹೀಗೆ ಹೋಗುತ್ತೆ ಅಂತ ಹೇಳದೇ ಇದ್ದರೆ ಒಪ್ಪಿಕೊಳ್ಳುವಂಥವರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಸತ್ಯವನ್ನು ಹೇಳದೇ ಇದ್ದರೆ ದಟ್ ಈಸ್ ರೈಟ್. ಓಕೆ, ಎಸ್ ಪ್ರಭು. ಸೊ ಫೈನಲ್ ನಾನು ಕೂಡ ಕಮೆಂಟ್ ಮಾಡಕ್ಕೆ ಇಷ್ಟಪಡ್ತಂದ್ರೆ, ಪ್ರಭುಗಳು ಹೇಳಿ ಭಾಳ ಚೆನ್ನಾಗಿ ಹೇಳಿದ್ರು. ಅವರು ಹೇಳಿದ್ರು, ನೀವು ಒಂದು ಮಾತು ಹೇಳ್ತಂದ್ರೆ ಸಮ್ಟೈಮ್ಸ್ ಅನ್ಸೆಡ್ ಸ್ಯಾಕ್ರಿಫೈಸಸ್ ಆರ್ ನಾಟ್ ವ್ಯಾಲ್ಯೂ ಅಂತ. ಒಳ್ಳೇದು ಏನಿದೆಯೋ ಅದನ್ನ ಹೇಳಿಲ್ಲ ಅಂದ್ರೆ ನೀವು ಆ ಮಾತು ಹೇಳಿದ್ರು. ಈಗ ಯಾರು ಹೇಳಿಲ್ಲ ಅಂದ್ರೆ ನಾವು ಒಳ್ಳೇದು ಮಾಡೋದಕ್ಕೂ ಅಂತ ಇಟ್ಬಿಟ್ಟಿರೋಣ. ಆಮೇಲೆ ಗೊತ್ತಾಗೋದಿಲ್ಲ ಜನಕ್ಕೆ ಏನು ನಡೀತಾ
ಪಾರ್ಟಿ ಕ್ಯಾಸ್ಟ್ ಕ್ರೀಡ್ ವರ್ಣ ಯಾವ್ದು ಇಲ್ಲ ಅಂತ ಹೇಳಿ, ಎರಡು ಸಮನ್ವಯ ಮಾಡಿ ತಾವು ಹೇಳಿದ್ದು ಬಹಳ ಸಂತೋಷ ಆಯ್ತು. ಅಂದ್ರೆ ಇದನ್ನ ಯಾಕೆ ನಮ್ಗೆ ಬೇಕು ಅಂತ ತಗೊಂಡೆ ಅಂತಂದ್ರೆ ಎಲ್ಲರಿಗೆ ಅದು ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ, ಈ ಪ್ರಸ್ತುತವಾಗಿ ಎಲ್ಲರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ಕರೆಕ್ಟ್. ತುಂಬ ಧನ್ಯವಾದಗಳು. ಓಕೆ, 10 ಕಾಲ್ ಆಗ್ತಾ ಇದೆ. ಐ ಥಿಂಕ್ ತುಂಬ ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜಯ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ದೀನಬಂಧು ಪ್ರಭುಗಳು ನಮಗೆ ಇವತ್ತು ತುಂಬ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಹೇಗೆ ಗುರುಗಳ ಕೃಪೆ ನಮ್ಮ ಮೇಲೆ ಅಪಾರವಾಗಿ ಇರುತ್ತೆ, ಹಾಗೂ ನಾವು ಸಂಪೂರ್ಣವಾಗಿ ಗುರುಗಳು ಮತ್ತು ಭಗವಂತನ ಶರಣಗತಿ ಆಗಬೇಕು. ಆಮೇಲೆ ಪ್ರಭುಗಳು ತುಂಬ ಸೊಗಸಾಗಿ ಒಂದು ಬೋಟ್ ಎಕ್ಸಾಂಪಲ್ ಮುಖಾಂತರ ನಮಗೆ ತಿಳಿಸ್ಕೊಟ್ರು. ಮತ್ತು ಹಾಗೆ ಭಗವದ್ಗೀತಾ ಮತ್ತು ಭಾಗವತಂ ಎಕ್ಸಾಂಪಲ್ ಮುಖಾಂತರನೂ ನಮಗೆ ತುಂಬ ರೆಫರೆನ್ಸ್ ಕೊಟ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ನಾವು ಹೇಗೆ ಅಪರಾಧ ಮಾಡಬಾರ್ದು ವೈಷ್ಣವರಿಗೆ, ಮತ್ತು ಚೈತನ್ಯ ಮಹಾಪ್ರಭುಗಳ ಲೀಲೆ ಬಗ್ಗೆನೂ ನಮ್ಮ ಪ್ರಭುಗಳು ತುಂಬ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದರಿಂದ ನಮಗೆ ಗೌರ್ ಪೂರ್ಣಿಮಾಗೆ ಉತ್ಸವ ಕೊಟ್ಟರು. ಪ್ರಭುಗಳು ಇದೇ ಥರ ನಮ್ಮ ಸೆಂಟರ್ಗೆ ಬರ್ತಾ ಇರಲಿ, ಅಸೋಸಿಯೇಷನ್ ಸಿಗಲಿ ಅಂತ ಒಂದು ಸತಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರ